ರಾಯಚೂರು ಜಿಲ್ಲೆಯ ಹೆಮ್ಮೆಯ ಹೋಂಡಾ ಅಧಿಕೃತ ಡೀಲರ್ ಶ್ರೀ ತಿರುಮಲ ಹೋಂಡಾ ವತಿಯಿಂದ ಗ್ರಾಹಕರಿಗೆ ಅಭೂತಪೂರ್ವ ಮೆಗಾ ಕ್ಲಿಯರೆನ್ಸ್ ವಿಶೇಷ ಆಫರ್ ಘೋಷಿಸಲಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿಗೆ 148 ಕೋಟಿ ರೂಪಾಯಿ ಅನುದಾನ ಪಲ್ಲವಿ. ಹದ್ದಿನಾಳ ಭೂಮಾನಂದ ಕುಟುಂಬಕ್ಕೆ ಡಿಸಿ ಪೂವಿತ ಸಾಂತ್ವನ, ಹೆಂಡತಿಗೆ ಸರ್ಕಾರಿ ನೌಕರಿ ನೀಡುವ ಭರವಸೆ. ಎಸ್ಐಆರ್ ಅವೈಜ್ಞಾನಿಕ ಕ್ರಮ, ಸೆಪ್ಟೆಂಬರ್ 1ರಂದು ಎಲೆಕ್ಷನ್ ಕಮಿಷನ್ ಚಲೋ ಹೋರಾಟ, ಶರಣ್ ಕುಮಾರ್. ಜೆಸ್ಕಾಂ ಗುತ್ತಿಗೆ ನೌಕರರಿಗೆ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ನೌಕರರ ಒಕ್ಕೂಟ ಪ್ರತಿಭಟನೆ. ತಲಮಾರಿ ಹಲ್ಲೆ ಘಟನೆ ಆರೋಪಿಗಳಿಗೆ ಜಾಮೀನು ತಿರಸ್ಕೃತ, ಆರೋಪಿಗಳನ್ನು ಬಂಧಿಸದ ಪೊಲೀಸರು, ಮತ್ತೆ ಜೀವ ಬೆದರಿಕೆ, ಶೌಕತ್ ಅಲಿ ಆರೋಪ. ಮತ್ತು ಜಿಲ್ಲಾಡಳಿತದಿಂದ ಶ್ರೀ ನುಲಿಯ ಚಂದಯ್ಯ ಜಯಂತಿ ಆಚರಣೆ, ಅಲೆಮಾರಿ ಸಮುದಾಯಗಳ ಪರಿಸ್ಥಿತಿ ಇನ್ನೂ ಅತ್ಯಂತ ಶೋಚನೀಯವಾಗಿದೆ, ಪಲ್ಲವಿ ಜಿ. ರಾಜ್ಯದ ಅಲೆಮಾರಿ ಹಾಗೂ ವಿಮುಕ್ತ ಬುಡಕಟ್ಟು ಸಮುದಾಯಗಳ ಸಮಗ್ರ ಅಭಿವೃದ್ಧಿಗಾಗಿ ಪ್ರಸಕ್ತ ಸಾಲಿನಲ್ಲಿ ಎಸ್ಎಪಿ ಅಡಿಯಲ್ಲಿ 100 ಕೋಟಿ ಹಾಗೂ ಟಿಎಸ್ಪಿ ಅಡಿಯಲ್ಲಿ 48 ಕೋಟಿ ಅನುದಾನವನ್ನು ಸರ್ಕಾರ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ನೀಡಿದೆ ಎಂದು ನಿಗಮದ ಅಧ್ಯಕ್ಷೆ ಪಲ್ಲವಿ ತಿಳಿಸಿದರು. ನಗರದ ಕನ್ನಡ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಲೆಮಾರಿ ಸಮುದಾಯಗಳ ಮೂಲ ಸಮಸ್ಯೆಗಳನ್ನು ಗುರುತಿಸಿ ಪರಿಹರಿಸುವ ನಿಟ್ಟಿನಲ್ಲಿ ನಿಗಮದಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಅಲೆಮಾರಿ, ಅರೆ ಅಲೆಮಾರಿ ಹಾಗೂ ವಿಮುಕ್ತ ಬುಡಕಟ್ಟು ಸಮುದಾಯದ ಬಹುತೇಕ ಕುಟುಂಬಗಳಿಗೆ ಮೂಲ ದಾಖಲಾತಿಗಳ ಕೊರತೆ, ಶಾಶ್ವತ ನೆಲೆ ಇಲ್ಲದಿರುವುದು, ಶಿಕ್ಷಣದಿಂದ ವಂಚಿತರಾಗಿರುವುದು ಹಾಗೂ ಸರ್ಕಾರದ ಸೌಲಭ್ಯಗಳ ಕುರಿತು ಅರಿವಿನ ಕೊರತೆ ಪ್ರಮುಖ ಸಮಸ್ಯೆಗಳಾಗಿವೆ. ಹೀಗಾಗಿ ಮೊದಲು ಅವರಿಗೆ ಶಾಶ್ವತ ನೆಲೆ ಕಲ್ಪಿಸಿ ಅಗತ್ಯ ಮೂಲ ದಾಖಲಾತಿಗಳನ್ನು ಒದಗಿಸುವ ಕಾರ್ಯಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಹೇಳಿದರು. ತಮ್ಮ ಅಧ್ಯಕ್ಷತೆಯ ಅವಧಿಯಲ್ಲಿನ ರಾಜ್ಯದ 31 ಜಿಲ್ಲೆಗಳಲ್ಲಿ ತಾಲೂಕುವಾರು ಪ್ರವಾಸ ಕೈಗೊಂಡು ನಿಗಮದ ಯೋಜನೆಗಳ ಅನುಷ್ಠಾನ ಹಾಗೂ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ಕುರಿತು ಪ್ರಗತಿ ಪರಿಶೀಲನೆ ನಡೆಸಲಾಗಿದೆ. ಅಲೆಮಾರಿಗಳು ಡೇರೆ, ಜೋಪಡಿ ಹಾಗೂ ಗುಡಿಸಲುಗಳಲ್ಲಿ ವಾಸಿಸುವ ಸ್ಥಳಗಳಿಗೆ ತೆರಳಿ ಅಲ್ಲಿಯೇ ಆಧಾರ್ ಕಾರ್ಡ್ ಒದಗಿಸುವಂತೆ ಸರ್ಕಾರದಿಂದ ಆದೇಶ ಮಾಡಿಸಲಾಗಿದೆ. ಆಧಾರ್ ನಂತರ ರೇಷನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಸೇರಿದಂತೆ ಹಲವು ದಾಖಲಾತಿಗಳನ್ನು ಪಡೆಯಲು ಸಾಧ್ಯವಾಗಲಿದೆ ಎಂದರು. ಬಹುತೇಕ ಜಿಲ್ಲೆಗಳಲ್ಲಿ ಅಲೆಮಾರಿ ಸಮುದಾಯದವರಿಗೆ ನಿವೇಶನ ಹಾಗೂ ಭೂಮಿ ಕಲ್ಪಿಸುವ ಕಾರ್ಯ ನಡೆದಿದೆ. ಕೊಪ್ಪಳ ಜಿಲ್ಲೆಯಲ್ಲಿ 24 ಎಕರೆ ಭೂಮಿಯನ್ನು ನಿವೇಶನಕ್ಕಾಗಿ ನಿಗದಿಪಡಿಸಲಾಗಿದೆ. ಅಲೆಮಾರಿ ಸಮುದಾಯದವರು ವಾಸಿಸುವ ಕಾಲೋನಿಗಳಿಗೆ ಮೂಲ ಸೌಕರ್ಯ ಕಲ್ಪಿಸುವ ಕೆಲಸವನ್ನು ನಿಗಮದಿಂದ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಅಲೆಮಾರಿ ಸಮುದಾಯದ ಮಕ್ಕಳು ಶಿಕ್ಷಣದ ಮೂಲಕವೇ ಮುಖ್ಯವಾಹಿನಿಗೆ ಬರಲು ಸಾಧ್ಯ. ಹೀಗಾಗಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ 10% ಪ್ರವೇಶವನ್ನು ಯಾವುದೇ ಪ್ರವೇಶ ಪರೀಕ್ಷೆ ಇಲ್ಲದೆ ಅಲೆಮಾರಿ ಸಮುದಾಯದ ಮಕ್ಕಳಿಗೆ ಕಲ್ಪಿಸುವ ವ್ಯವಸ್ಥೆ ಮಾಡಲಾಗಿದೆ. ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಈ ಕುರಿತು ಸರ್ಕಾರದ ಗಮನ ಸೆಳೆದು ಕ್ರಮ ಕೈಗೊಳ್ಳಲಾಗಿದೆ ಎಂದು ಪಲ್ಲವಿ ಹೇಳಿದರು. ಯುವಜನರಿಗೆ ಅವರ ವೃತ್ತಿ ಹಾಗೂ ಕೌಶಲ್ಯ ಆಧಾರಿತ ಆರ್ಥಿಕ ಚಟುವಟಿಕೆಗಳಿಗೆ ನೆರವು ನೀಡಿ ಸ್ವಾವಲಂಬಿಗಳನ್ನಾಗಿ ಮಾಡುವ ಉದ್ದೇಶವು ನಿಗಮಕ್ಕಿದೆ ಎಂದರು. ರಾಯಚೂರು ಜಿಲ್ಲೆಗೆ ತಮ್ಮ 2ನೇ ಜಿಲ್ಲಾ ಪ್ರವಾಸ ಕೈಗೊಂಡು ಜಿಲ್ಲಾಧಿಕಾರಿಯೊಂದಿಗೆ ಚರ್ಚೆ ನಡೆಸಿ ಅಲೆಮಾರಿ ಸಮುದಾಯದವರ ಅಹವಾಲುಗಳನ್ನು ಸ್ವೀಕರಿಸಲಾಗಿದೆ. ಸಿಂಧನೂರು ನಗರದ ವಾರ್ಡ್ ನಂಬರ್ 27ರ ಹಿರೇಲಿಂಗೇಶ್ವರ ಕಾಲೋನಿಯಿಂದ ವಾರ್ಡ್ ನಂಬರ್ 9ರ ಪೀರ್ಸಾಬ್ ಅವರ ಮನೆಯವರೆಗಿನ ಚರಂಡಿ ಹಾಗೂ ಸಿಮೆಂಟ್ ರಸ್ತೆ ನಿರ್ಮಾಣಕ್ಕೆ 32.21 ಲಕ್ಷ ಅನುದಾನ ಒದಗಿಸುವಂತೆ ಬೇಡಿಕೆ ಬಂದಿದ್ದು, ಈ ಕುರಿತು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಸ್ತಾವನೆ ತರಿಸಿಕೊಂಡು ಕಾಮಗಾರಿ ಕೈಗೊಳ್ಳಲು ಕ್ರಮ ವಹಿಸಲಾಗಿದೆ ಎಂದು ಹೇಳಿದರು. ರಾಯಚೂರು ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅಲೆಮಾರಿ ಸಮುದಾಯದ ಕಾಲೋನಿಗಳ ಅಭಿವೃದ್ಧಿಗೆ ನಿಗಮ ಬದ್ಧವಾಗಿದೆ ಎಂದು ಹೇಳಿದರು. 2025-26ನೇ ಸಾಲಿನ ಬಜೆಟ್ನಲ್ಲಿ ಅಲೆಮಾರಿ ಜನಾಂಗದ ಕಾಲೋನಿಗಳ ಸಮಗ್ರ ಅಭಿವೃದ್ಧಿಗೆ 100 ಕೋಟಿ ಘೋಷಿಸಲಾಗಿದ್ದು, ಕೇವಲ 30 ಕೋಟಿ ಮಾತ್ರ ಬಿಡುಗಡೆಯಾಗಿದೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಮೊದಲ ಹಂತದಲ್ಲಿ 75 ಕೋಟಿ ಅನುದಾನ ಈಗಾಗಲೇ ಬಿಡುಗಡೆಯಾಗಿದೆ. ಉಳಿದ ಅನುದಾನವು ಶೀಘ್ರದಲ್ಲಿ ಬಿಡುಗಡೆಯಾಗಲಿದೆ ಎಂದು ಸ್ಪಷ್ಟಪಡಿಸಿದರು. ಅಲೆಮಾರಿ ಸಮುದಾಯದವರಿಗೆ ಜಾತಿ ಪ್ರಮಾಣ ಪತ್ರ ಪಡೆಯುವಲ್ಲಿ ಹಲವು ಜಿಲ್ಲೆಗಳಲ್ಲಿ ಸಮಸ್ಯೆಯಾಗುತ್ತಿರುವುದು ಗಮನಕ್ಕೆ ಬಂದಿದೆ. ಪೂರ್ವಜರ ಜಾತಿ ಪ್ರಮಾಣ
ಪತ್ರ ಅಥವಾ ಶೈಕ್ಷಣಿಕ ದಾಖಲಾತಿಗಳನ್ನು ಕೇಳುವುದರಿಂದ ಶಿಕ್ಷಣದಿಂದ ವಂಚಿತರಾಗಿದ್ದ ಅಲೆಮಾರಿ ಸಮುದಾಯದವರಿಗೆ ತೊಂದರೆಯಾಗುತ್ತಿದೆ. ಹೀಗಾಗಿ ಸ್ಥಳ ಪರಿಶೀಲನೆ, ಸಮುದಾಯದ ಆಚರಣೆ, ಮದುವೆ ಪದ್ಧತಿ, ಜೀವನ ಶೈಲಿ, ಆಹಾರ ಪದ್ಧತಿ, ವೃತ್ತಿ ಹಾಗೂ ಭಾಷೆ ಸೇರಿದಂತೆ ವಿವಿಧ ಅಂಶಗಳನ್ನು ಪರಿಗಣಿಸಿ ಜಾತಿ ಪ್ರಮಾಣ ಪತ್ರ ನೀಡುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಸುಮಾರು 13 ವರ್ಷಗಳಿಂದ ಚನ್ನದಾಸರ ಸಮುದಾಯದವರಿಗೆ ಜಾತಿ ಪ್ರಮಾಣ ಪತ್ರ ನೀಡದೆ ಸಮಸ್ಯೆಯನ್ನು ಅಧಿಕಾರಿಗಳಿಂದ ಸಭೆ ನಡೆಸಿ ಪರಿಹರಿಸಲಾಗಿದೆ. ಇದೀಗ ಹಂತ ಹಂತವಾಗಿ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತಿದೆ ಎಂದರು. ಪರ್ಯಾಯ ಜಾತಿ ಹೆಸರುಗಳಿಂದ ಉಂಟಾಗುತ್ತಿರುವ ಗೊಂದಲ ನಿವಾರಣೆಗೆ ಶಾಶ್ವತ ಆಯೋಗ ಸ್ಥಾಪಿಸಿರುವ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆಯೋಗ ಸ್ಥಾಪನೆಯಾದ ಬಳಿಕ ಇಂತಹ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ದೊರೆಯಲಿದೆ ಎಂದು ಹೇಳಿದರು. ಅಲೆಮಾರಿ ಸಮುದಾಯಕ್ಕೆ ಸರ್ಕಾರದ ಸೌಲಭ್ಯಗಳನ್ನು ಸಮರ್ಪಕವಾಗಿ ತಲುಪಿಸಲು ಜನಗಣತಿಯಲ್ಲಿ ಅವರ ನಿಖರ ಜನಸಂಖ್ಯೆ ದಾಖಲಾಗುವುದು ಅತ್ಯಂತ ಮುಖ್ಯ. ಹೀಗಾಗಿ ಜನಗಣತಿ ಸಂದರ್ಭದಲ್ಲಿ ತಮ್ಮ ಸಮುದಾಯದ ಜನಸಂಖ್ಯೆ ಸರಿಯಾಗಿ ದಾಖಲಿಸುವಂತೆ ಅಲೆಮಾರಿ ಸಮುದಾಯದ ಮುಖಂಡರು ಹಾಗೂ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಮಾಧ್ಯಮದವರ ಮೂಲಕ ಮನವಿ ಮಾಡಿದರು. ಅಲೆಮಾರಿ ಸಮುದಾಯದವರು ವಾಸಿಸುವ ಕಾಲೋನಿಗಳಲ್ಲಿ ಪ್ರತಿ ತಿಂಗಳು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಯಾವುದೇ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆ ಬಂದರೂ ಅಧಿಕಾರಿಗಳು ಅದನ್ನು ಪರಿಗಣಿಸಿ ಕ್ರಮದ ವರದಿ ನೀಡುವಂತೆ ನಿರ್ದೇಶಿಸಲಾಗಿದೆ ಎಂದರು. ಮೊದಲಿಗೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಹಾಗೂ ಮೊದಲಿಗೆ ಪತ್ರಿಕಾ ಮತ್ತು ಮಾಧ್ಯಮ ಬಂಧುಗಳಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಆತ್ಮೀಯವಾದಿಗಳ ಭವಿಷ್ಯವನ್ನು ರೂಪಿಸಲಿಕ್ಕೆ, ಅವರನ್ನೂ ಸಹ ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರಲಿಕ್ಕೆ, ಸಮಾನವಾದ ಜೀವನವನ್ನು ಮಾಡಲಿಕ್ಕೆ ಸಂಪೂರ್ಣ ಹಕ್ಕಿರ್ತಕ್ಕಂಥ ನಮ್ಮ ಅಲೆಮಾರಿ ಬುಡಕಟ್ಟು ಸಮುದಾಯದವರಿಗೆ ಪ್ರಪ್ರಥಮವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಅಲೆಮಾರಿ ಕೋಶ, SC ST ವಿಮುಕ್ತ ಬುಡಕಟ್ಟುಗಳು, ಅಲೆಮಾರಿ ಸಮುದಾಯಗಳ ಸೂಕ್ಷ್ಮ ಸಮುದಾಯಗಳ ಕೋಶವನ್ನು ಸ್ಥಾಪನೆ ಮಾಡಿದ್ರು. ಅದಾದ ನಂತರ ನಿಗಮ ಆಯಿತು 2022ನಲ್ಲಿ. 2024ನಲ್ಲಿ ಇದೇ ಅಲೆಮಾರಿ ಬುಡಕಟ್ಟು ಸಮುದಾಯದ, ವಿಮುಕ್ತ ಬುಡಕಟ್ಟು ಸಮುದಾಯದ ಹೆಣ್ಣುಮಗಳನ್ನು ಅಂದರೆ ನನ್ನನ್ನು ಪ್ರಪ್ರಥಮ ಅಧ್ಯಕ್ಷೆಯನ್ನಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ನೇಮಕವನ್ನು ಮಾಡಿ, ನಾಮನಿರ್ದೇಶನವನ್ನು ಮಾಡಿ ಇವತ್ತು ನನ್ನ ಜನರ ಸೇವೆಯನ್ನು ಮಾಡಲಿಕ್ಕೆ ಸುವರ್ಣಾವಕಾಶವನ್ನು ಕಲ್ಪಿಸ್ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಬಂಧುಗಳೇ. ಈ ಒಂದು ಸಂದರ್ಭದಲ್ಲಿ ಏನು ತಿಳಿಸ್ಲಿಕ್ಕೆ ಹೊರಟಿದ್ದೀನಿ ಅಂತಂದರೆ, ಮೂಲ ದಾಖಲಾತಿಗಳೇ ಇಲ್ದಿರ್ತಕ್ಕಂಥ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಜಾಗೃತಿ ಇಲ್ಲ, ಸರ್ಕಾರದ ಸೌಲಭ್ಯಗಳನ್ನು ಎಲ್ಲಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ, ಯಾರಿಂದ ನಾವು ಎಲ್ಲ ಸೌಲಭ್ಯಗಳನ್ನ ಪಡ್ಕೊಂಡು ಮುಖ್ಯವಾಹಿನಿಗೆ ಬರಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಇಲ್ಲ. ಕಾರಣ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಶಾಶ್ವತ ನೆಲೆ ಇಲ್ಲ. ಹಾಗಾಗಿ ನಾನು ನಿಗಮದ ಅಧ್ಯಕ್ಷೆ ಆದ ನಂತರ ರಾಜ್ಯದ 31 ಜಿಲ್ಲೆಗಳಲ್ಲಿರ್ತಕ್ಕಂಥ ತಾಲೂಕುವಾರು ಪ್ರವಾಸವನ್ನು ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ನಿಗಮದಿಂದ ಕೊಡ್ತಾ ಇರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನದ ವಿಚಾರವಾಗಿ ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಡೆಸಿ ಕಳೆದ 3 ವರ್ಷದ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಮಾಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಹಾಗೆ ಇವರ ಮುಖದ ನಿಟ್ಟಿನಲ್ಲಿ ಮಾನ್ಯ ಈ ಹಿಂದಿನ ಕಂದಾಯ ಇಲಾಖೆ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಒಂದು ಇಚ್ಛಾಶಕ್ತಿಯಿಂದ ನಮ್ಮ ಬೇಡಿಕೆಗೆ ಅವರು ಮನ್ನಿಸಿ ಜಿಯೋ ಮಾಡಿ ಆದೇಶ ಮಾಡ್ತಾರೆ, ಸರ್ಕಾರಿ ಆದೇಶ ಆಗ್ತದೆ. ಎಲ್ಲೆಲ್ಲಿ ಅಲೆಮಾರಿಗಳು ಟೆಂಟು ಜೋಪಡಿ ಗುಡಿಸಲುಗಳಲ್ಲಿ ವಾಸ ಮಾಡ್ತಿದ್ದಾರೆ ಅಲ್ಲಿ ಪ್ರತ್ಯಕ್ಷವಾಗಿ ನೇರವಾಗಿ ಹೋಗಿ ಆ ಕೂಡಲೇ ಅವರಿಗೆ ಆಧಾರ್ ಕಾರ್ಡನ್ನು ಕೊಡಬೇಕು ಅನ್ನೋ ಒಂದು ಆದೇಶ ಆಗ್ತದೆ.
ಅದರಿಂದ ಆಧಾರ್ ಕಾರ್ಡ್ ನಿಮ್ಗೆ ಗೊತ್ತಿದೆ, ಆಧಾರ್ ಕಾರ್ಡ್ ಆದ ನಂತರ ರೇಷನ್ ಕಾರ್ಡ್ ಆದ ನಂತರ ಜಾತಿ ಪ್ರಮಾಣ ಪತ್ರ, ಯಾವುದೇ ಒಂದಕ್ಕೂ ಮೂಲವಾಗಿ ಆಧಾರ್ ಕಾರ್ಡ್ ಬೇಕಾಗಿದೆ. ಆ ಒಂದು ಕೆಲಸವನ್ನು ನನ್ನ ಅವಧಿನಲ್ಲಿ ನಾನು ಮಾಡಿಸಿದ್ದೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಬಹುತೇಕ ಜಿಲ್ಲೆಗಳಲ್ಲಿ 8 ಎಕರೆ 5 ಎಕರೆ 3 ಎಕರೆ 1.25 ಎಕರೆ 1 ಎಕರೆ, ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಒಂದು 8 ಎಕರೆ, ಹಾಗೆ ಇತ್ತೀಚೆಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ 24 ಎಕರೆ ಭೂಮಿಯನ್ನು ನಿವೇಶನ ರಹಿತರಿಗಾಗಿ ಮತ್ತು ಬಾಗಲಕೋಟೆ ಅಲ್ಲ, ಕೊಪ್ಪಳ ಜಿಲ್ಲೆಯಲ್ಲಿ 24 ಎಕರೆ ಭೂಮಿಯನ್ನು ನಿವೇಶನ ರಹಿತರಿಗಾಗಿ ಇವತ್ತು ನಿಗದಿ ಮಾಡಿಸಿದ್ದೀನಿ. ಅಷ್ಟೇ ಅಲ್ಲ, ಅವರು ಇರ್ತಕ್ಕಂಥ ಆ ಕಾಲೋನಿಗಳನ್ನು ಕೂಡ ನಾವು ಅಭಿವೃದ್ಧಿಪಡಿಸಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಮ್ಮ ನಿಗಮದಿಂದನೇ ಕೊಡಿಸುವಂಥ ಕೆಲಸವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಈಗಾಗಲೇ ಬಹುತೇಕ ಜಿಲ್ಲೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿ ಸಮುದಾಯದವರು ಈಗಾಗಲೇ ಇರ್ತಕ್ಕಂಥ ಲೇಔಟ್ಗಳನ್ನ ಕೂಡ ನಾವು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಇದಕ್ಕೆ ಒತ್ತು ಕೊಡ್ತಾ ಇದ್ದೀನಿ ಅಂತಂದರೆ, ಮೊದಲು ಅವರಿಗೆ ಶಾಶ್ವತ ನೆಲೆ ಕಲ್ಪಿಸ್ಕೊಟ್ಟ ಮೇಲೆ ಅವರ ವೃತ್ತಿ ಆಧಾರಿತವಾಗಿ ಒಂದಷ್ಟು ಆರ್ಥಿಕ ಸೌಲಭ್ಯಗಳನ್ನು ಸರ್ಕಾರದಿಂದ ನಾವು ಒದಗಿಸ್ಕೊಟ್ವಿ ಅಂತಂದರೆ ಅವರು ಅಲ್ಲಿ ಸೆಟ್ಲ್ ಆದ ನಂತರ ಅವರ ಮಕ್ಕಳು, ಅವರ ಮುಂದಿನ ಜನ್ರೇಷನ್ನು ಶಿಕ್ಷಣದ ಸೌಲಭ್ಯವನ್ನು ಪಡ್ಕೊಳ್ತಾರೆ. ಎಲ್ಲಿವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನಿಕ ಹಕ್ಕು ಶಿಕ್ಷಣವನ್ನು ಇವರು ಪಡ್ಕೊಳ್ಳೋದಿಲ್ಲ ನಮ್ಮ ಜನ, ಅಲ್ಲಿವರೆಗೂ ಈ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ನಾನು ಕಂಡುಕೊಂಡಿರೋದ್ರಿಂದ ಶಿಕ್ಷಣದ ಮಹತ್ವಕ್ಕಾಗಿ ಅವರಿಗೆ ಶಾಶ್ವತ ನೆಲೆಯನ್ನು ಕಲ್ಪಿಸ್ಕೊಟ್ಟು ನಂತರದ ದಿನಗಳಲ್ಲಿ ಅವರ ವೃತ್ತಿ ಆಧಾರಿತವಾದ ಕೌಶಲ್ಯ ಆಧಾರಿತವಾದ ಆರ್ಥಿಕ ವ್ಯವಸ್ಥೆಗಳನ್ನು ಮಾಡಿ ಮಕ್ಕಳಿಗೆ ಸಂಪೂರ್ಣವಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ 10% ಪ್ರವೇಶ ಪರೀಕ್ಷೆ ಇಲ್ಲದೇನೆ ಅವರಿಗೆಲ್ಲ ವಸತಿ ಶಾಲೆಗಳಿಗೆ ಸೇರಿಸ್ಕೊಳ್ಳೋಂಥ ವ್ಯವಸ್ಥೆಯನ್ನು ನಾನು ಚೇರ್ಮನ್ ಆಗಿ ಕೇವಲ ಒಂದೇ ಒಂದು ವಾರದಲ್ಲಿ ನನ್ನ ಸರ್ಕಾರಕ್ಕೆ ಗಮನವನ್ನು ತಂದು ನಾನು ಮಾಡಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನನ್ನ ಎರಡನೇ ಜಿಲ್ಲೆ ಭೇಟಿನೇ ರಾಯಚೂರು ಜಿಲ್ಲೆಗೂ ಬಂದು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆಯನ್ನು ಮಾಡಿ ಸಾಕಷ್ಟು ನಮ್ಮ ಅಲೆಮಾರಿ ಬಂಧುಗಳ ಅಹವಾಲುಗಳನ್ನ ನಾನು ಸ್ವೀಕಾರ ಮಾಡಿದ್ದೇನೆ. ಹಾಗೆ ಕಳೆದ ವರ್ಷ ಸಿಂಧನೂರು ನಗರದ ವಾರ್ಡ್ ನಂಬರ್ 27ರ ಹಿರೇಲಿಂಗೇಶ್ವರ ಕಾಲೋನಿಯ ಸಿಂಹಾದ್ರಿಯವರ ಮನೆಯಿಂದ ವಾರ್ಡ್ ನಂಬರ್ 9ರ ಫಿರ್ಸಾಬ್ ಮನೆಯವರೆಗೂ ಚರಂಡಿ ಹಾಗೂ ಸಿಮೆಂಟ್ ರಸ್ತೆ ಸುಮಾರು 32,21,000 ಇಷ್ಟು ಅನುದಾನದ ಬೇಡಿಕೆಯನ್ನು ಅಲ್ಲಿನ ಸ್ಥಳೀಯರು ಬೇಡಿಕೆಯನ್ನು ಇಟ್ಟಾಗ ಆ ಬೇಡಿಕೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳ ಮುಖೇನ ನಾನು ಪ್ರಸ್ತಾವನೆಯನ್ನು ತರಿಸ್ಕೊಂಡು ಈಗ ಅಲ್ಲಿ ಕೂಡ ಮೂಲಭೂತ ವ್ಯವಸ್ಥೆ ಮಾಡುವಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇನೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೇನೆ. ಕಾಲೋನಿಗಳನ್ನು ನಿವೇಶನಗಳನ್ನು ಏನು ನಿಗದಿ ಮಾಡಿದ್ದೀವಿ, ಅಲ್ಲಿರ್ತಕ್ಕಂಥ ಕಾಲೋನಿಗಳ ಅಭಿವೃದ್ಧಿ ಮಾಡಲಿಕ್ಕೆ ಕೂಡ ನಮ್ಮ ನಿಗಮದ ವತಿಯಿಂದ ಅನುದಾನವನ್ನು ರಾಯಚೂರು ಜಿಲ್ಲೆಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ, ರಾಯಚೂರು ಮಾತ್ರ ಅಲ್ಲ ಯಾವುದೇ ಜಿಲ್ಲೆಗಳಲ್ಲಿ ನೆಲೆ ಊರಿರ್ತಕ್ಕಂಥ ಅಲೆಮಾರಿಗಳ ಕಾಲೋನಿಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ನಿಗಮ ಬದ್ಧವಾಗಿದೆ ಮತ್ತು ಶೈಕ್ಷಣಿಕವಾಗಿ ಮಕ್ಕಳಿಗೆ ಮುಖ್ಯವಾಹಿನಿಗೆ ತರಲಿಕ್ಕೆ ಕೂಡ ನಮ್ಮ ನಿಗಮ ಬದ್ಧವಾಗಿದೆ ಮತ್ತು ಯುವಜನತೆಗೆ ಆರ್ಥಿಕವಾಗಿ ಅವರನ್ನು ಸದೃಢಗೊಳಿಸಿ ಸ್ವಾಭಿಮಾನಿಗಳಾಗಿ ಒಂದು ಸ್ವಾವಲಂಬಿ ಜೀವನವನ್ನು ಮಾಡಲಿಕ್ಕೂ ಕೂಡ ನಮ್ಮ ನಿಗಮ ಬದ್ಧವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಗೆರ, ಪರಿಶಿಷ್ಟ ಪಂಗಡಗಳ ಕಲ್ಯಾಣಾಧಿಕಾರಿ ಶಿವಮಾನಪ್ಪ, ಪ್ರಮುಖರಾದ ರಂಗಮುನಿದಾಸ್, ಶ್ರೀನಿವಾಸ್, ಅನಂತಕುಮಾರ್, ಶಿವಾನಂದ ಭಜಂತ್ರಿ, ರವಿಕುಮಾರ್, ಮಾಲಾ ಭಜಂತ್ರಿ, ರಾಮಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜಿಲ್ಲೆಯ ದೇವದುರ್ಗ ತಾಲೂಕಿನ ಹದ್ದಿನಾಳ ಗ್ರಾಮದ ಬಿಎಸ್ಪಿ ಮುಖಂಡ ಹಾಗೂ ಹೋರಾಟಗಾರ ಭೂಮಾನಂದ ಹದ್ದಿನಾಳ ಅವರನ್ನು ದುಷ್ಕರ್ಮಿಗಳು ಬರ್ಬರವಾಗಿ ಕೊಲೆ ಮಾಡಿದ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿ ಪೂವಿತ ಎಸ್ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿ ಕುಟುಂಬಕ್ಕೆ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಿದರು. ಈ ವೇಳೆ ಜಿಲ್ಲಾಧಿಕಾರಿ ಪೂವಿತ ಎಸ್ ಅವರು ಮಾತನಾಡಿ, ಭೂಮಾನಂದ ಅವರ ಮಕ್ಕಳ ಸಮಾಜ ಕಲ್ಯಾಣ ಇಲಾಖೆಯಿಂದ ಶಿಕ್ಷಣಕ್ಕೆ ಬೇಕಾಗುವ ಎಲ್ಲ ಸೌಲಭ್ಯಗಳನ್ನು ನೀಡಲಾಗುತ್ತದೆ. ಅಲ್ಲದೆ ಭೂಮಾನಂದ ಹೆಂಡತಿಗೆ ಸರ್ಕಾರಿ ನೌಕರರು ನೀಡುವ ಸಂಬಂಧಿಸಿದ ಅಗತ್ಯ ದಾಖಲಾತಿಗಳನ್ನು ಸಿದ್ಧಪಡಿಸುವಂತೆ ದೇವದುರ್ಗ ತಹಸೀಲ್ದಾರ್ ನಾಗಮ್ಮ ಕಟ್ಟಿಮನಿ ಅವರಿಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಭೂಮಾನಂದ ಪ್ರಕರಣದಡಿ ಈಗಾಗಲೇ ತನಿಖೆ ನಡೆಯುತ್ತಿದ್ದು, ತನಿಖೆಯನ್ನು ಪಾರದರ್ಶಕ ಹಾಗೂ ನ್ಯಾಯಯುತವಾಗಿ ನಡೆಸಲಾಗುತ್ತದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ದೇವದುರ್ಗ ತಹಸೀಲ್ದಾರ್ ನಾಗಮ್ಮ ಕಟ್ಟಿಮನಿ, ದೇವದುರ್ಗ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ರಾಜಕುಮಾರ್, ಗಬ್ಬೂರು ಪಿಎಸ್ಐ ಅರುಣ್ ಕುಮಾರ್ ಸೇರಿದಂತೆ ಭೂಮಾನಂದ ಕುಟುಂಬಸ್ಥರು, ಊರಿನ ನಾಗರಿಕರು ಇದ್ದರು. ರಾಜ್ಯದಲ್ಲಿ 60 ಲಕ್ಷ ಅರ್ಹ ಮತದಾರರ ಹಕ್ಕು
ಹಕ್ಕು ಕಸಿದುಕೊಂಡು 44 ಲಕ್ಷ ಮತದಾರರಿಗೆ ನಾಗರಿಕತ್ವ ಕುರಿತು ನೋಟಿಸ್ ನೀಡಲು ಮುಂದಾಗಿರುವ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಸೆಪ್ಟೆಂಬರ್ 1ರಂದು ನಾಗರಿಕ ಸಂಘಟನೆಗಳು ಸಾಕ್ಷ್ಯಗಳೊಂದಿಗೆ ಎಲೆಕ್ಷನ್ ಕಮಿಷನ್ ಚಲೋ ಹೋರಾಟ ನಡೆಸಲಾಗುತ್ತದೆ ಎಂದು ಸಮಿತಿ ಸಂಚಾಲಕ ಶರಣಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಿನಲ್ಲಿ ಚುನಾವಣಾ ಆಯೋಗ ಮಂಡಿಸಿರುವ ಕರಡು ಮತದಾರರ ಪಟ್ಟಿ ಒಪ್ಪಲು ಸಾಧ್ಯವಿಲ್ಲ. ದೋಷಪೂರಿತವಾದ ಅವೈಜ್ಞಾನಿಕ ಪ್ರಕ್ರಿಯೆಯಾಗಿದೆ ಎಂದರು. ಎಸ್ಐಆರ್ ಕುರಿತಂತೆ ನಾಗರಿಕರ ಅನುಮಾನಗಳು, ಆತಂಕಗಳು ದೂರು ಮಾಡಬೇಕಿದ್ದ ಚುನಾವಣಾ ಆಯೋಗ ಮರೆಮಾಚಿ ತಪ್ಪು ಮಾಹಿತಿಯನ್ನು ನೀಡುತ್ತಲೇ ಬಂದಿದೆ. ಜನಜಾಗೃತಿ ಮಧ್ಯೆಯೂ ಅರ್ಹರನ್ನು ಮತದಾರರ ಪಟ್ಟಿಯಿಂದ ಹೊರಗಿಟ್ಟಿದೆ. ಬಿಎಲ್ಒಗಳಿಗೆ ಸಮರ್ಪಕ ತರಬೇತಿ ನೀಡದೆ ತರಾತುರಿಯಲ್ಲಿ ಪ್ರಕ್ರಿಯೆ ಪೂರ್ಣಗೊಳಿಸಿರುವುದಾಗಿ ಹೇಳುತ್ತಿದೆ. ಲಾಜಿಕಲ್ ಡಿಸ್ಕ್ರಿಪ್ಷನ್ಸಿ ಕುರಿತು ಬಿಎಲ್ಒಗಳಿಗೆ ಯಾವುದೇ ಸೂಚನೆ ನೀಡದೆ ಮತದಾರರನ್ನು ದೂರ ಉಳಿಸುವಂತಾಯಿತು. ಎನ್ಯುಮರೇಷನ್ ಫಾರಂ ಎಲ್ಲರಿಗೂ ನೀಡದೆ ತಪ್ಪು ಗಣತಿ ಅರ್ಜಿಗಳನ್ನು ಭರ್ತಿ ಮಾಡಿಕೊಂಡು ಸಾಧನೆ ಎಂಬಂತೆ ಬಿಂಬಿಸಿಕೊಂಡ ಚುನಾವಣಾ ಆಯೋಗ ನಡೆ ಅವೈಜ್ಞಾನಿಕವಾಗಿದೆ. ಹೊಸಬರ ಸೇರ್ಪಡೆ ಫಾರಂ 6, ಮೃತಪಟ್ಟವರಿಗೆ ಫಾರಂ 7, ಸ್ಥಳಾಂತರ ತಿದ್ದುಪಡಿ ಇದ್ದರೆ ಫಾರಂ 8 ಕೊಟ್ಟು ಭರ್ತಿಗೆ ಸೂಚಿಸಲಾಗಿತ್ತು. ಆದರೆ ಸ್ಥಳಾಂತರ ಮತದಾರರನ್ನು ಕಡಿತ ಮಾಡಲು ಆಯೋಗ ನಿರ್ಧರಿಸಿದೆ. 2002ರ ಮತದಾರರ ಪಟ್ಟಿ ಕಡ್ಡಾಯಗೊಳಿಸಿದ್ದರೂ ಮತದಾರರ ಪಟ್ಟಿಯೇ ಜನರಿಗೆ ದೊರೆಯಲೇ ಇಲ್ಲ. ಉದ್ದೇಶಪೂರ್ವಕವಾಗಿ ಆಯೋಗ ನಡೆದುಕೊಂಡಿದೆ. ಕೇಂದ್ರ ಬಿಜೆಪಿ ಸರ್ಕಾರ ಮತ್ತು ಆಯೋಗ ಎರಡೂ ಸೇರಿಕೊಂಡು ಅರ್ಹ ಮತದಾರರನ್ನು ವಂಚಿತಗೊಳಿಸಿವೆ ಎಂದರು. 20 ಲಕ್ಷ ಮತದಾರರನ್ನು ಅನುಮಾನಾಸ್ಪದ ಎಂದು ಗುರುತಿಸಿರುವ ಆಯೋಗ ಇವರೆಲ್ಲರೂ ಯಾರು ಎಂದು ಹೇಳಲು ಸಿದ್ಧವಿಲ್ಲ. ವಲಸೆ ಹೋದವರು, ಅನ್ಯ ಕಾರಣಕ್ಕೆ ಲಭ್ಯವಾಗದೆ ಇರುವವರೆಲ್ಲರನ್ನು ಎಲ್ಲಿಯೂ ಇಲ್ಲದಂತಾಗಿದೆ. ಸರಿಸುಮಾರು 50 ಲಕ್ಷ ಜನರು ಸ್ಥಳಾಂತರ ಎಂದು ಗುರುತಿಸಲಾಗಿದೆ. ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಿಲ್ಲ ಎಂದರೆ ಮತದಾನ ಹಕ್ಕು ಕಸಿದುಕೊಂಡಂತೆಯೇ ಸರಿ. ಕೂಡಲೇ ಎಸ್ಐಆರ್ ಪ್ರಕ್ರಿಯೆ ರದ್ದುಗೊಳಿಸದೆ ಹೋದಲ್ಲಿ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಹೇಳಿದರು. ಅನುಮಾನಾಸ್ಪದವಾಗಿ ಮತದಾರರಿಂದ ಪರಿಗಣಿಸಿ ಅವರನ್ನು ತಮ್ಮ ನಾಗರಿಕತ್ವ ಸಾಬೀತುಪಡಿಸುವಂತೆ ನೋಟಿಸ್ ಕಳಿಸುವ ತೀರ್ಮಾನ ಮಾಡಿದೆ. ನಾವು ಈ ವಿವರಣೆ ಬಹಳಷ್ಟು ಇದೆ, ಮಾಧ್ಯಮ ಮಿತ್ರರು ನೀವೆಲ್ಲ ನೋಡ್ಬೋದು. ನಮ್ಮ ಒಂದು ಅಂತಿಮವಾಗಿರ್ತಕ್ಕಂಥ ಶರ ಏನಪ್ಪಾ ಅಂತ ಹೇಳಿದ್ರೆ, ಏನು ಚುನಾವಣಾ ಆಯೋಗ ನಡೆಸಿರ್ತಕ್ಕಂಥ ಪ್ರಕ್ರಿಯೆಯನ್ನಾಗಲಿ, ಅದು ನೀಡಿರುವ ಅಂಕಿಅಂಶಗಳನ್ನಾಗಲಿ, ಆದರೆ ಅದರ ಹಿಂದಿರುವ ವಿವರಣೆಯನ್ನಾಗಲಿ ನಾವು ಒಪ್ಪಲು ಸಾಧ್ಯವಿಲ್ಲ. ಕರ್ನಾಟಕದ ನಾಗರಿಕ ಸಮಾಜ ಇದೊಂದು ದೋಷಪೂರಿತ ಅನಾಗರಿಕ ಪ್ರಕ್ರಿಯೆ ಎಂದು ಘೋಷಿಸುತ್ತದೆ ಮತ್ತು ಇದನ್ನ ಎಸ್ಐಆರ್ ಪ್ರಕ್ರಿಯೆಯನ್ನು ತಿರಸ್ಕರಿಸ್ತಾ ಇದೆ. ಇಂತಹ ದೋಷ, ಎರಡನೇ ವಿಷಯ ಏನಪ್ಪ ಹೇಳಿದ್ರೆ, ಇಂತಹ ದೋಷ ಮತ್ತು ದುಷ್ಟತನದ ಪ್ರಕ್ರಿಯೆಯನ್ನು ರೂಪಿಸುವ ಕೇಂದ್ರ ಚುನಾವಣಾ ಆಯೋಗ, ವಿಶೇಷವಾಗಿ ಜ್ಞಾನೇಶ್ ಕುಮಾರ್ ರಾಜೀನಾಮೆಯನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ನಾಗರಿಕ ಸಮಾಜ ಸಂಘಟನೆಗಳು ಒತ್ತಾಯವನ್ನು ಮಾಡ್ತಾ ಇದ್ದಾವೆ. ಮತ್ತೆ ಇನ್ನು ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಏನಪ್ಪ ಅಂತ ಹೇಳಿದ್ರೆ, ಕೇಂದ್ರ ಚುನಾವಣಾ ಆಯೋಗವನ್ನು ಆಯ್ಕೆ ಮಾಡಲು ಕೇಂದ್ರ ಸರ್ಕಾರ ಮಾಡಿರುವ ತಿದ್ದುಪಡಿಯೇ ದುರುದ್ದೇಶದಿಂದ ಕೂಡಿದೆ ಅಂತಕ್ಕಂಥದ್ದು ನಮ್ಮ ಗಂಭೀರವಾಗಿರ್ತಕ್ಕಂಥ ಆರೋಪ. ಇಬ್ಬರು ಆಳುವ ಪಕ್ಷದ ಮತ್ತು ಒಬ್ಬರು ವಿರೋಧ ಪಕ್ಷದ ಸದಸ್ಯರಿದ್ದು ಆಯ್ಕೆ ಮಾಡುವ ಸಂಸ್ಥೆ ನಿಷ್ಪಕ್ಷಪಾತವಾಗಿ ಇರಲು ಸಾಧ್ಯವಿಲ್ಲ. ಅಂದ್ರೆ ಇಲ್ಲಿ ಆಡಳಿತಾರೂಢ ಪಕ್ಷದಿಂದ ಇಬ್ಬರು ಇದ್ದು, ವಿರೋಧ ಪಕ್ಷದಿಂದ ಒಬ್ಬರು ಇದ್ದು, ಇದು ಎಷ್ಟರ ಮಟ್ಟಿಗೆ ಸಮಂಜಸ? ಆಡಳಿತ ಪಕ್ಷದಿಂದ ಇಬ್ಬರಿದ್ದಾಗ ಅವ್ರ ನಿರ್ಣಯವೇ ಅಂತಿಮ ನಿರ್ಣಯ, ವಿರೋಧ ಪಕ್ಷದಲ್ಲಿ ಒಬ್ಬರಿದ್ರೆ ಅವ್ರ ಮಾತು ಯಾರು ಕೇಳಬೇಕು? ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ನಿಂದ ಒಬ್ಬರು ಜುಡಿಷಿಯರ್ನ ನೇಮಕ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ ಎನ್ನುವಂಥದ್ದು. ಆ ರೀತಿಯಾಗಿ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಇರುವ ಸಮಿತಿ ಆಯ್ಕೆ ಮಾಡುವ ವಿಧಾನಕ್ಕೆ ಮರಳಬೇಕು, ಮತ್ತೆ ಆ ರೀತಿಯಾಗಿರ್ತಕ್ಕಂಥ ಮೊದಲಿರ್ತಕ್ಕಂಥ ಪ್ರಕ್ರಿಯೆಗೆ ಮರಳಬೇಕಂತಕ್ಕಂಥ ಒಂದು ಒತ್ತಾಯ. ಇನ್ನು ನಾಲ್ಕನೇದು ಮುಖ್ಯ ಅಂಶ ಏನಪ್ಪ ಅಂತ ಹೇಳಿದ್ರೆ, ಈ ಅಕ್ರಮ ಪ್ರಕ್ರಿಯೆಯನ್ನು ಖಂಡಿಸಿ ನಾವು ಸೆಪ್ಟೆಂಬರ್ 1ರಂದು ಚಲೋ ಸಂತ್ರಸ್ತರ ಸಾಕ್ಷ್ಯಗಳೊಂದಿಗೆ ಎಲೆಕ್ಷನ್ ಕಮಿಷನ್ ಚಲೋ ನಡೆಸಲಾಗುತ್ತಿದೆ. ನಿಮ್ಮ ಇಡೀ ಪ್ರಕ್ರಿಯೆ ಹೇಗೆ ತಪ್ಪಾದದ್ದು ಎಂಬುದನ್ನು ಕೇವಲ ತರ್ಕದ ಮೂಲಕದಲ್ಲಿ ನಾವು ಉತ್ತರ ಕೊಡಲಿಕ್ಕೆ ಸಿದ್ಧರಿಲ್ಲ. ಆದರೆ ಜೀವಂತ ಸಾಕ್ಷಿಗಳ ಸಮೇತವಾಗಿ ನಾವು ಚುನಾವಣಾ ಆಯೋಗದ ಮುಂದೆ ಬರಲಿದ್ದೇವೆ ಎಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಅಸೀಮುದ್ದೀನ್ ಅಖ್ತರ್, ಮಹಮ್ಮದ್ ಎಜಾಜ್, ಆಂಜನೇಯ ಕುರುಬದೊಡ್ಡಿ, ಮಾರೆಮ್ಮ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್. It starts with
ರಾಯಚೂರು ಜಿಲ್ಲೆಯ ಹೆಮ್ಮೆಯ ಹೋಂಡಾ ಅಧಿಕೃತ ಡೀಲರ್ ಶ್ರೀ ತಿರುಮಲ ಹೋಂಡಾ ವತಿಯಿಂದ ಗ್ರಾಹಕರಿಗೆ ಅಭೂತಪೂರ್ವ ಮೆಗಾ ಕ್ಲಿಯರೆನ್ಸ್ ವಿಶೇಷ ಆಫರ್ ಘೋಷಿಸಲಾಗಿದೆ. ತಿರುಮಲ ಮೋಟಾರ್ಸ್ನ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಭರ್ಜರಿ ಕ್ಯಾಶ್ ಡಿಸ್ಕೌಂಟ್ ಮತ್ತು ಆಕರ್ಷಕ ಉಚಿತ ಉಡುಗೊರೆಗಳನ್ನು 2023-24ನೇ ಮಾಡೆಲ್ ವಾಹನಗಳ ಮೇಲೆ ನೀಡಲಾಗುತ್ತಿದೆ. ಹಾರ್ನೆಟ್ 2.0 ಬರೋಬ್ಬರಿ 16,999 ವರೆಗೆ ನೇರ ಕ್ಯಾಶ್ ಡಿಸ್ಕೌಂಟ್. SP 160 11,999 ರವರೆಗೆ ಕ್ಯಾಶ್ ಡಿಸ್ಕೌಂಟ್. ಆಕ್ಟಿವಾ 110 ಹಾಗೂ ಡಿಯೋ ಸ್ಮಾರ್ಟ್ ಕೀ ತಲಾ 9,999 ರವರೆಗೆ ರಿಯಾಯಿತಿ. ಶೈನ್ 100 ಹಾಗೂ ಲಿಯೋ ಮೇಲೆ 2,999 ರಿಂದ 7,999 ರವರೆಗೆ ವಿಶೇಷ ಡಿಸ್ಕೌಂಟ್. ವಾಹನ ಖರೀದಿಯ ಜೊತೆಗೆ ಪ್ರೀಮಿಯಂ ಟ್ರಾಲ್ ಬ್ಯಾಗ್, ಸ್ಮಾರ್ಟ್ ವಾಚ್, ಬ್ಲೂಟೂತ್ ಇಯರ್ಬಡ್ಸ್ ಹಾಗೂ ಸುರಕ್ಷತೆಗಾಗಿ ಹೆಲ್ಮೆಟ್ ಉಚಿತವಾಗಿ ಪಡೆಯುವ ಸುವರ್ಣಾವಕಾಶ. ಈ ಅಪರೂಪದ ಆಫರ್ ಶ್ರೀ ತಿರುಮಲ ಹೋಂಡಾ ರಾಯಚೂರು ಸೇರಿದಂತೆ ಮಾನ್ವಿ, ದೇವದುರ್ಗ, ಸಿರವಾರ ಹಾಗೂ ಪೋತ್ನಾಳ್ ಶಾಖೆಗಳಲ್ಲಿ ಲಭ್ಯವಿದ್ದು ಸೀಮಿತ ಸ್ಟಾಕ್ ಇರುವುದರಿಂದ ಗ್ರಾಹಕರು ಹಿಂದೆ ಭೇಟಿ ನೀಡಿ ಸದುಪಯೋಗ ಪಡೆದುಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಳಿಗಾಗಿ ರಾಯಚೂರು ಶಾಖೆ 9448385032, ಮಾನ್ವಿ ಶಾಖೆ 9980778555, ದೇವದುರ್ಗ ಶಾಖೆ 7019009123, ಸಿರವಾರ ಶಾಖೆ 9008991044 ಹಾಗೂ ಪೋತ್ನಾಳ ಶಾಖೆ 9880312145 ಸಂಪರ್ಕಿಸಬಹುದಾಗಿದೆ. ಸ್ಥಳ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. I tried so hard and got so far, but in the end it doesn't even matter. I had to fall to lose it all, but in the end it doesn't even matter. I tried so hard and got so far, but in the end doesn't even matter. I had to fall to lose it all, but in the end it doesn't even matter. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ಜಸ್ಕಾಂ ರಾಯಚೂರು ವೃತ್ತದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ಪ್ರಕಟಿಸಿರುವ ಪರಿಷ್ಕೃತ ಕನಿಷ್ಠ ವೇತನವನ್ನು ಜಾರಿಗೊಳಿಸುವುದರ ಜೊತೆಗೆ ಕೆಲಸದ ಭದ್ರತೆ ಒದಗಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಮಿಕರ ಫೆಡರೇಷನ್ ಹಾಗೂ ಅಖಿಲ ಭಾರತ ವಿದ್ಯುತ್ ನೌಕರರ ಒಕ್ಕೂಟ ನೇತೃತ್ವದಲ್ಲಿ ಜಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದ ವಿವಿಧ ವಿದ್ಯುತ್ ನಿಗಮಗಳಲ್ಲಿ ಸರ್ಕಾರದ ಅಧಿಸೂಚನೆಯಂತೆ ಕನಿಷ್ಠ ವೇತನ ಜಾರಿಗೊಳಿಸಲಾಗಿದ್ದರೂ ಜಸ್ಕಾಂ ರಾಯಚೂರು ವೃತ್ತದಲ್ಲಿ ಮಾತ್ರ ಇದುವರೆಗೆ ಆದೇಶವನ್ನು ಸಮರ್ಪಕವಾಗಿ ಪಾವತಿಸಲಾಗುತ್ತಿಲ್ಲ. ಇದರಿಂದ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಗುತ್ತಿಗೆ ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿದೆ. ಆದ್ದರಿಂದ ವಿಳಂಬ ನೀತಿ ಅನುಸರಿಸದೆ ಕೂಡಲೇ ಪರಿಷ್ಕೃತ ಕನಿಷ್ಠ ವೇತನವನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ನೌಕರರಿಗೆ ಪದೋನ್ನತಿ ನೀಡಿ 33 KV ಉಪವಿಭಾಗಗಳಲ್ಲಿ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರ ಸ್ಥಾನಕ್ಕೆ ಅವರನ್ನು ನಿಯೋಜಿಸುವ ತೀರ್ಮಾನವನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದರು. KPTCL ಹಾಗೂ ಎಲ್ಲ ಎಸ್ಕಾಂಗಳಲ್ಲಿ ಕೆಲಸ ಮಾಡುತ್ತಿರುವ ಗುತ್ತಿಗೆ ಕಾರ್ಮಿಕರ ಸೇವೆಯನ್ನು ಕಾಯಂಗೊಳಿಸುವ ಕುರಿತು ಕೈಗಾರಿಕಾ ನ್ಯಾಯಮಂಡಳಿಯಲ್ಲಿ ವಿವಾದ ದಾಖಲಿಸಲಾಗಿದ್ದು ವ್ಯಾಜ್ಯ ವಿಚಾರಣೆ ಹಂತದಲ್ಲಿದೆ. ಗುತ್ತಿಗೆ ಕಾರ್ಮಿಕರ ಸೇವೆಯನ್ನು ಕಾಯಂಗೊಳಿಸುವುದೇ ಈ ವಿವಾದದ ಪ್ರಮುಖ ವಿಷಯವಾಗಿದೆ. ಈ ಹಿನ್ನೆಲೆ
ಹಿನ್ನೆಲೆಯಲ್ಲಿ ನ್ಯಾಯಮಂಡಳಿಯಲ್ಲಿ ಪ್ರಕರಣ ಬಾಕಿ ಇರುವಾಗ ಕಾರ್ಮಿಕರನ್ನು ಬದಲಿಸಿ ಬೇರೆ ವ್ಯವಸ್ಥೆ ಮಾಡಬಾರದು ಎಂದು ಒತ್ತಾಯಿಸಿದರು. 15ರಿಂದ 25 ವರ್ಷಗಳವರೆಗೆ ಜೆಸ್ಕಾಂನ ವಿವಿಧ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಗುತ್ತಿಗೆ ಕಾರ್ಮಿಕರನ್ನು ಬೇರೆ ಬ್ಯಾಚ್ನ ನೌಕರರಿಂದ ಬದಲಿಸಿದರೆ ದೀರ್ಘಕಾಲದಿಂದ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಉದ್ಯೋಗ ಮತ್ತು ಜೀವನೋಪಾಯ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಆದ್ದರಿಂದ ನೌಕರರಿಗೆ ಪದೋನ್ನತಿ ನೀಡುವ ಸಂದರ್ಭದಲ್ಲಿ ಹಲವು ವರ್ಷಗಳಿಂದ 33 ಕೆವಿ ಸ್ಟೇಷನ್ಗಳಲ್ಲಿ ಕೆಲಸ ಮಾಡುತ್ತಿರುವ ಗುತ್ತಿಗೆ ಕಾರ್ಮಿಕರನ್ನು ತೆಗೆದುಹಾಕುವ ಕ್ರಮ ಕೈಗೊಳ್ಳಬಾರದು ಎಂದು ಆಗ್ರಹಿಸಿದರು. ಜೆಸ್ಕಾಂ ರಾಯಚೂರು ವೃತ್ತದಲ್ಲಿ ಕೂಡಲೇ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೊಳಿಸಬೇಕು. 33 ಕೆವಿ ಸ್ಟೇಷನ್ಗಳಲ್ಲಿ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರನ್ನು ಬದಲಿಸಿ ಬೇರೆ ವ್ಯವಸ್ಥೆ ಮಾಡಬಾರದು ಹಾಗೂ ಅವರಿಗೆ ಕೆಲಸದ ಭದ್ರತೆ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಕನಿಷ್ಠ ವೇತನ ಜಾರಿ ಮಾಡಿ ಉದ್ಯೋಗ ಭದ್ರತೆ ಕೊಡಲೇಬೇಕು. ಉದ್ಯೋಗ ಭದ್ರತೆ ಕೊಡಲೇಬೇಕು. ಕಾಯಮಾಗುವವರೆಗೂ ಕನಿಷ್ಠ ವೇತನ ಜಾರಿಯಾಗಲೇಬೇಕು. ಗುತ್ತಿಗೆ ಪದ್ಧತಿ ಕೈ ಬಿಡಿ. ಜಾರಿಗೆ ಬರಲಿ. ವಿದ್ಯುತ್ ಗುತ್ತಿಗೆ ಕಾರ್ಮಿಕರ ಹೋರಾಟ ಯಶಸ್ವಿಯಾಗಲಿ. ವಿದ್ಯುತ್ ಗುತ್ತಿಗೆ ಕಾರ್ಮಿಕರ ಹೋರಾಟ ವೇತನ ಜಾರಿಯಾಗಲಿ. ವರ್ಷ ವೇತನ ಕೂಡಲೇ ಜಾರಿ ಮಾಡಲಿ. ಕಾರ್ಮಿಕರೆಂದು ಗುಲಾಮರಲ್ಲ. ಕಾರ್ಮಿಕರನ್ನು ಕಾಯಂ ಮಾಡಲೇಬೇಕು. ಬೇಡವೇ ಬೇಡ. ಗುತ್ತಿಗೆ ಪದ್ಧತಿ ಬೇಡವೇ ಬೇಡ. ಕನಿಷ್ಠ ವೇತನ ಜಾರಿಗೆ ಬರಲಿ. ಓಕೆ ಸರ್. ಇದು ಒಂದು ನಿಮಿಷದಾಗ ಹೇಳ್ಬಿಡ್ರಿ. ಓಕೆ. ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ರಂಗದಲ್ಲಿ ಏನು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಮಿಕರೇನಿದ್ದಾರೆ, ಹಲವು ವರ್ಷಗಳಿಂದ ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕಳೆದ ಒಂದು 15-20 ವರ್ಷ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರ ಅವರನ್ನು ಕಾಯಂ ಮಾಡಬೇಕಂತ ನಾವು ಕರ್ನಾಟಕ ರಾಜ್ಯ ವಿದ್ಯುತ್ ನೌಕರ ಸಂಘಟನೆ ಒತ್ತಾಯ ಮಾಡಿದ್ದೀವಿ. ಆದರೆ ಕಾಯಂ ಮಾಡೋ ಬದಲು ಕೆಲವರನ್ನ ಪದೋನ್ನತಿ ಮಾಡಿ ನಮ್ಮ ಗುತ್ತಿಗೆ ಕಾರ್ಮಿಕರನ್ನ ಕೆಲಸದಿಂದ ತೆಗಿಬೇಕಂತ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ. ಅದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಗುತ್ತಿಗೆ ಕಾರ್ಮಿಕರನ್ನ ಯಾವುದೇ ಸಂದರ್ಭಕ್ಕೆ ಕಾಯಿ ಮಾಡಿರುವಂಥ ಪದೋನ್ನತಿ ಮಾಡಿರುವಂಥ ಕಾರ್ಮಿಕರನ್ನು ತಂದು ಅವರನ್ನು ಬೇರೆ ಕಡೆ ಬಳಸಬೇಕು ಅಂತ ಹೇಳ್ತಾ, ಮತ್ತು ಈ ಕಾರ್ಮಿಕರನ್ನ ಕೆಲಸದಲ್ಲಿ ಉಳಿಸಬೇಕು ಮತ್ತು ಪರಿಷ್ಕರಣ ವೇತನವನ್ನು ಕೂಡಲೇ ಜಾರಿ ಮಾಡಬೇಕಂತ ಒತ್ತಾಯ ಮಾಡಿ ಇವತ್ತು ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಮಿಕ ಸಂಘಟನೆ ಮತ್ತು CITU ನೇತೃತ್ವದಲ್ಲಿ ಇವತ್ತು ಒಂದು ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಈ ಧರಣಿ ಮಾಡ್ತಾಯಿದ್ವಿ. ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಸತ್ಯಬಾಬು ಅಂತ, ಈ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷ. ಪ್ರತಿಭಟನೆಯಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಸತ್ಯಬಾಬು, ಗೌರವಾಧ್ಯಕ್ಷ DS ಶರಣಬಸವ, ವೀರೇಶ್, ಮುದ್ದುರಂಗಪ್ಪ, ಜಿಲ್ಲಾಧ್ಯಕ್ಷ ಕರಿಗೂಳಿ, ಕಾರ್ಯದರ್ಶಿ ಮಂಜುನಾಥ, ಸಾಯಿನಾಥ, ಸಾಬಣ್ಣ, ಶರಣಪ್ಪ, KG ವೀರೇಶ್, ಮೌನೇಶ್, ರಾಜುಗೌಡ, ಕೃಷ್ಣ ಸೇರಿದಂತೆ ಅನೇಕ ನೌಕರರು ಹಾಗೂ ಗುತ್ತಿಗೆ ಕಾರ್ಮಿಕರು ಭಾಗವಹಿಸಿದ್ದರು. ತಾಲೂಕಿನ ತಲಮಾರಿ ಗ್ರಾಮದಲ್ಲಿ ನಡೆದಿರುವ ಹಲ್ಲೆ ಘಟನೆಗೆ ಸಂಬಂಧಿಸಿದಂತೆ ಸದರ್ ಬಜಾರ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ನ್ಯಾಯಾಲಯದಲ್ಲಿಯೂ ಜಾಮೀನು ತಿರಸ್ಕೃತಗೊಂಡಿದ್ದರು. ಪೊಲೀಸರು 12 ಜನ ಆರೋಪಿಗಳನ್ನು ಬಂಧಿಸುತ್ತಿಲ್ಲ. ಆದರೆ ಆರೋಪಿಗಳು ಮತ್ತೆ ಜೀವ ಬೆದರಿಕೆ ಹಾಕುತ್ತಿದ್ದು, ಕೂಡಲೇ ರಕ್ಷಣೆ ಒದಗಿಸಬೇಕು. ಇಲ್ಲದೆ ಹೋದಲ್ಲಿ ಅಪಾಯವಾದರೆ 12 ಜನ ಆರೋಪಿಗಳು ಸದರ್ ಬಜಾರ್ ಪೊಲೀಸರು ನೇರ ಹೊಣೆಯಾಗಬೇಕಾಗುತ್ತದೆ ಎಂದು ಶೌಕತ್ ಅಲಿ ಪಟೇಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮೇ 12ರಂದು ಹಲ್ಲೆ ಮಾಡಿ ಕೊಲೆಗೆ ಯತ್ನಿಸಿದ ಘಟನೆಗೆ ಸಂಬಂಧಿಸಿದಂತೆ ಸದರ್ ಬಜಾರ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿತ್ತು. ಜುಲೈ 22ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ಆರೋಪಿಗಳಿಗೆ ಜಾಮೀನು ತಿರಸ್ಕೃತಗೊಳಿಸಲಾಗಿದೆ. ಆದರೂ ಆರೋಪಿಗಳನ್ನು ಪೊಲೀಸರು ಬಂಧಿಸಿಲ್ಲ. ಹಿಂಬರಹ ನೀಡಿ ಆರೋಪಿಗಳು ಸಿಗುತ್ತಿಲ್ಲ ಎಂದು ಲಿಖಿತವಾಗಿ ನೀಡಿದ್ದಾರೆ. ಆದರೆ ಆರೋಪಿಗಳು ಮತ್ತೆ ಜೀವ ಬೆದರಿಕೆ ಕರೆ ಮಾಡಿ ಮನೆಗೆ ನುಗ್ಗಿ ಹೊಡೆಯುವುದಾಗಿ ಹೆದರಿಸುತ್ತಿದ್ದಾರೆ. ಜೀವಕ್ಕೆ ರಕ್ಷಣೆಯೇ ಇಲ್ಲದಂತಾಗಿದೆ. ರಾಜ್ಯ ಮುಖ್ಯಮಂತ್ರಿ, ಗೃಹ ಸಚಿವರು, DIG ಸೇರಿ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ರಕ್ಷಣೆ ಒದಗಿಸುತ್ತಿಲ್ಲ.
ಸದರ್ ಪಿಐ ದಾದಾವಲಿಯವರನ್ನು ಭೇಟಿ ಮಾಡಿ ಮನವಿ ಮಾಡಲಾಗಿದೆ. ಆದರೂ ಆರೋಪಿಗಳನ್ನು ಬಂಧಿಸುತ್ತಿಲ್ಲ. ನಿತ್ಯವೂ ಕರೆ ಮಾಡಿ ಕುಟುಂಬದವರಿಗೆ ಬೆದರಿಕೆ ಹಾಕಲಾಗುತ್ತಿದೆ. ರಾಜಕೀಯ ವ್ಯಕ್ತಿಗಳ ಬೆಂಬಲದಿಂದ ರಕ್ಷಣೆ ನೀಡುತ್ತಿಲ್ಲ. ಆರೋಪಿಗಳನ್ನು ಬಂಧಿಸುತ್ತಿಲ್ಲ. ಕೂಡಲೇ ಆರೋಪಿಗಳನ್ನು ಬಂಧಿಸದೆ ಹೋದಲ್ಲಿ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಹೇಳಿದರು. ಅಶು ಪಟೇಲ್, ನಿಜಾಮ್ ಪಟೇಲ್, ಇರ್ಫಾನ್, ಇಮ್ರಾನ್, ಸನಾವುಲ್ಲಾ ಸೇರಿ 12 ಜನರ ವಿರುದ್ಧ ಕೇಸ್ ದಾಖಲಾದರೂ ಕ್ರಮವಾಗದೇ ಇರುವುದರಿಂದ ಹೆದರಿಸಿ ಬೆದರಿಸಲಾಗುತ್ತಿದೆ. ಏನಾದರೂ ಅಪಾಯವಾದರೆ ಆರೋಪಿಗಳು ಪೊಲೀಸರು ಹೊಣೆಯಾಗಬೇಕಾಗುತ್ತದೆ ಎಂದರು. ಅರೆಸ್ಟ್ ಮಾಡಿಲ್ಲ ಸರ್ ಅವರು. ನಾವು ಇನ್ಕ್ವೈರಿ ಮಾಡೋಕತ್ತೀವಿ ಅಂತ ಹೇಳಿದ್ರು ಸರ್. ಇನ್ಕ್ವೈರಿ ಮಾಡೋಕತ್ತೀವಿ ಅಂದರೆ ಹೋಗಿ SP ಸಾಹೇಬ್ಗೆ DSP ಸಾಹೇಬ್ಗೆ ಭೇಟಿ ಮಾಡಿದ್ವಿ. ಮತ್ತೆ ಒಂದು ಸಲ 3-4 ಜನ ಹೋಗಿ ಭೇಟಿ ಮಾಡಿ ಫೋಟೋ ಇದಕ್ಕೆ GPS ಫೋಟೋಗಳು ಹಾಕಿ ಕಾರ್ಡ್ ಕೊಟ್ಟು ಎಲ್ಲ ಮಾಡಿದ್ವಿ ಸರ್. ಅವ್ರು ಗಮನಕ್ಕೇ ಇಲ್ಲ ಸರ್. ಗಮನಕ್ಕೆ ಕೇರೆ ಮಾಡಿಲ್ಲ ಸರ್ ಅವರು. ಕೇರ್ ಮಾಡುವಾಗ ಏನು ಮಾಡ್ತೀವಿ ನಾವು ಏನು ಮಾಡಿದ್ವಿ ಸರ್, CM ಸಾಹೇಬ್ರಿಗೆ ಒಂದು ಲೆಟ್ರ್ ಕೊಟ್ಟೆ ಸರ್. CM ಸಾಹೇಬ್ ಕೊಟ್ಟೆ. CM ಸಾಹೇಬ್ ಕೊಟ್ಟರೆ ಅವ್ರಿಗೆ ಏನಾದರೂ ಮೇಲ್ ಮಾಡಿದ್ವಿ ಸರ್. ಪ್ರಿಯಾಂಕಾ ಖರ್ಗೆ ಅವ್ರು ಕೊಟ್ಟಿದ್ವಿ ಸರ್. ಪ್ರಿಯಾಂಕಾ ಸಾಹೇಬ್ ಕೊಟ್ಟರೆ DGP ಅವ್ರಿಗೆ ರೆಫರ್ ಮಾಡಿದ್ರು ಸರ್. DGP ಅವ್ರು ರೆಫರ್ ಮಾಡಿದ್ರೆ ಸರ್ ಇಲ್ಲಿ ರಾಯಚೂರು ಬಂತು ಸರ್. ರಾಯಚೂರು ಬಂದಾಗ ಆನಂದಾಗ ಇದು ಮಾಡಿ ಸರ್. ಆನಂದಾಗ ರಿಪೋರ್ಟ್ ಬಂತು ಸರ್, ಅರೆಸ್ಟ್ ಮಾಡಿ ಅಂತೇಳಿ. ಕೇರ್ ಮಾಡಿಲ್ಲ ಸರ್. ಅಲ್ಲಿಂದ ಮತ್ತೆ ದಾದಾವಲಿ ಸಾಹೇಬ್ಗೆ ಆ್ಯಂಡ್ ಜಿಲ್ಲಾಧಿಕಾರಿಗೆ ಮತ್ತೊಂದು ಲೆಟರ್ ಕೊಟ್ಟೆ ಸರ್ ಅರೆಸ್ಟ್ ಮಾಡಿ ಅಂತೇಳಿ. ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಸರ್. ಲಾಸ್ಟ್ ಇಯರ್ ಆಗಿ ಸರ್ ಜೀವ ಬೆದರಿಕೆ ಆಗ್ತಿದ್ರು ಸರ್. ನನಗೆ 11ನೇ ತಾರೀಕು 8ನೇ ತಿಂಗಳದಾಗ 7ವರೆಗೆ ಅತಿಥಿ ಹೋಟೆಲ್ ಎಲ್ಲರೂ ಕಲಿತು ಒಳಗೆ ಬಂದರು ಸರ್. ಒಳಗೆ ಅಟ್ಯಾಕ್ ಮಾಡಿದ್ರು ಸರ್. ಅಟ್ಯಾಕ್ ಮಾಡಿದ್ರೆ SP ಸಾಹೇಬ್ಗೆ ದಾದಾವಲಿ ಸಾಹೇಬ್ಗೆ ನಾನು ಕೊಟ್ಟೆ ಸರ್. ಮತ್ತೆ ಫೋನ್ ಮಾಡಿ ಮುಖಾಂತರ ತಿಳಿಸಿದೆ. ಮತ್ತೆ ಒಳಗೆ ಬಂದ್ರೆ ಅಂತೇಳಿ ಒಂದು ಅರ್ಜಿ ಕೊಟ್ಟೆ ಸರ್. ಇದಕ್ಕೂ ರೆಸ್ಪಾನ್ಸ್ ಸಿಗಲಿಲ್ಲ ಸರ್. ಮತ್ತೆ ಏನು ಮಾಡೋದು ಸರ್, ಮತ್ತೊಂದು ಲೆಟರ್ ಕೊಟ್ಟು ಮತ್ತೆ ಹೋಗಿ ಮತ್ತೆ ಸರ್ ರಿಕ್ವೆಸ್ಟ್ ಮಾಡಿದ್ರು ಸರ್. ಮತ್ತೆ ಮಾಡಿದ್ರೆ ಏನು ಮಾಡಿದ್ರು ಸರ್, ಅವರು ವಾರ್ನಿಂಗ್ ಕೊಟ್ಟರು ಸರ್. ನನಗೆ ವಾರ್ನಿಂಗ್ ಕೊಟ್ಟರು ಸರ್. ಎಂಥ ವಾರ್ನಿಂಗ್ ಅಂದರೆ ನಿಮ್ಮ ಮನೆಗೆ ಸರ್ ಅಶು ಪಟೇಲು, ನಿಜಾಮ್ ಪಟೇಲು, ನಿಜಾಮ್ ಪಟೇಲ್ ಅದು ಇರ್ಷಾದ್ ಪಟೇಲ್. ನಿಜಾಮ್ ಪಟೇಲ್, ಇರ್ಷಾದ್ ಪಟೇಲ್ ಮನೆಗೆ ಬಂದ್ಬಡ್ಲಿ ಇಲ್ಲ ಸರ್. ನೀವು ಇಲ್ಲಿ ರಾಯಚೂರಾಗಿ ಇರ್ತೀರ, ಇನ್ನು ತಲೆಮಾರಾಗಿದ್ದು ಒಳ್ಳೆ ರಾಯಚೂರು ಬಂದ್ಬಡ್ಲೆ ಇಲ್ಲಿ ಮನೆ ನುಗ್ಗಿಲಿ ಅಂತ ಹೇಳಕತ್ತಾರೆ ಸರ್. ಇದಾಗ 3 ಜನ. ಹಾಂ ಸರ್, 11ನೇ ತಾರೀಕು ಸರ್. 11ನೇ ತಾರೀಕು ನಾನು ಕೊಟ್ಟಿದ್ದಿನ ಸರ್. ರಾತ್ರಿ ನಾನು ನೋಡೋದೇ ಸರ್ ಸಿಗ್ಲಾರ್ದಾಗ ಇದು ಹಾಕಿದ್ರು ಸರ್. ಅವರು ಹೇಳಿದ್ರು ಸರ್ ನಿಮ್ಮ ಮತ್ತೆ ಕಂಪ್ಲೀಟ್ ಮಾಡಿ ಸರ್. 11ನೇ ತಾರೀಕು ಕೊಟ್ಟೆ. ಮತ್ತೆ ಅವ್ರಿಗೆ ಸಾರಿಗೆ ನನಗೆ ಜೀವ ಬೆದರಿಕೆ ಹಾಕ್ಯಾರ, ನಾನು ಹೊಳೆ ಬರ್ತಾರ ಅಂತ ಹೇಳಿದ್ರು ಸರ್. ಹೋಗ್ಕೊಟ್ಟೆ ಸರ್. DGP ಇವರೆಲ್ಲ ಕೊಟ್ಟೆ ಸರ್. ಲೋಕಲ್ದಾಗ ಕೇಳಿಲ್ಲ ಸರ್. ಕೇಳಿಲ್ಲ ಅಂದ್ರೆ ಮತ್ತೇನು ಮಾಡಿದ್ರೆ ಬೆಂಗಳೂರು ಹೋದೆ ಸರ್. DK ಶಿವಕುಮಾರ್ ಸಾಹೇಬ್ ಕೊಟ್ಟೆ ಸರ್. ಮತ್ತೆ ಇವರು ಪ್ರಿಯಾಂಕಾ ಖರ್ಗೆ ಸಾಹೇಬ್ ಕೊಟ್ಟೆ, ಹೋಮ್ ಮಿನಿಸ್ಟರ್ ಸಾಹೇಬ್ ಕೊಟ್ಟೆ. ಮತ್ತೆ DGP ಸಲೀಂ ಸಾಹೇಬ್ ಹೋಗಿ ಕೊಟ್ಟೆ ಸರ್. ಅಲ್ಲಿಂದ ಮೇಲ್ ಹಾಕ್ಸಿದೆ ಸರ್. ಆದರೂ ಇನ್ನೂ ತನಕ ರೆಸ್ಪಾನ್ಸ್ ಕೊಟ್ಟಿಲ್ಲ ಸರ್. ಮತ್ತೆ ಅವ್ರು ಏನು ಕೊಟ್ಟಾರ ಸರ್, ಹಿಂಬಾರ ನಾವು ಊರಿಗೆ ಹೋಗಿವಿ, ಹುಡುಕಿವಿ, ಅವರು ಸಿಗಂಗಿಲ್ಲ ಅಂತ ಹೇಳಿ ಕೊಡ್ತಾರೆ ಸರ್. ಹಿಂಬಾರ ಪೊಲೀಸವರು 3-4 ಸಲ ಹೋಗಿವಿ, ಹೋದ್ರೆ ಸದ್ಯ ಸಿಗಂಗಿಲ್ಲ ಅವರು ಅಂತೇಳಿ ಕೊಡ್ತಾರೆ. ನಮಗೆ ಜೀವಕ್ಕೆ ಅಪಾಯ ಐತೆ ಸರ್. ಭಾಳ ತೊಂದರೆ ಐತೆ. ಡೈರೆಕ್ಟ್ ಫೋನ್ ಮಾಡಿ ಹೇಳಕತ್ತಾರ, ಅಟ್ಯಾಕ್ನು ಮಾಡಕತ್ತಾರ. ಏನೇನು ಆದರೆ ತೊಂದರೆ ಆದರೆ ಇವರು 15 ಜನ ಪ್ಲಸ್ ಪೊಲೀಸವರ ಕಾರಣ ನೋಡಿ ಸರ್. ನನ್ನ ಜೀವಕ್ಕೆ ಓಪನ್ ಆಗಿ ಚಾಲನ್ ಮಾಡಿ ಹೇಳಕತ್ತಾರ, ಬರ್ತೀಯ ಮನೆ ನುಗ್ಗುದಿ ಓಪನ್ ಐತೆ ಸರ್. ಸ್ಪೀಕರ್ನ ಕೇಳ್ರಿ ಬೇಕಾದ್ರೆ. ಬೇಲ್ ಆಗಿಲ್ಲ, ರಿಜೆಕ್ಟ್ ಆದ್ರೆ ಸತಿ ಇನ್ನೂ ತರ ಪೊಲೀಸರೇ ಹಿಡಿದಿಲ್ಲ ಸರ್. ಯಾರು ಅವರೇ ಕೊಟ್ಟಾರ ಸರ್. 12 ಜನಕ್ಕೆ ಹಿಡಿದಿಲ್ಲ ಅಂತ ಹೇಳಿ ರಿಪೋರ್ಟ್ ಕೊಟ್ಟಾರ ಸರ್. ಹಿಂಬಾರ ಕೊಟ್ಟಾರ ಪೊಲೀಸರು. ನನಗೆ ಭಾಳ ತೊಂದರೆ ಇದೆ ಸರ್. ದಯವಿಟ್ಟು ಹೆಲ್ಪ್ ಮಾಡ್ಬೇಕು ಸರ್ ಎಲ್ಲರೂ.
ಈ ಸಂದರ್ಭದಲ್ಲಿ ವಲಿಯುದ್ದೀನ್ ಪಟೇಲ್, ಅಮರೇಶ್ ಶೆಟ್ಟಿ ವಕೀಲ, ಸನಾವುದ್ದೀನ್ ಪಟೇಲ್, ಎಂಡಿ ಕಿಬ್ರಿಯಾ ಜಕ್ರಿಯಾ, ನಯೀಮುದ್ದೀನ್ ಇದ್ದರು. ದೇಶದ ಮೂಲ ನಿವಾಸಿಗಳಾದ ಅಲೆಮಾರಿ ಸಮುದಾಯಗಳು ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿದ್ದು ಅವರಿಗೆ ಸರ್ಕಾರದ ಸೌಲಭ್ಯಗಳು ದೊರೆಯುತ್ತಿಲ್ಲ. ಅವರ ಸಮಸ್ಯೆಗಳ ಪರಿಹಾರದ ಕಡೆ ನಾವು ಗಮನ ಹರಿಸುವ ಅಗತ್ಯವಿದೆ ಎಂದು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಲ್ಲವಿ ಹೇಳಿದರು. ಅವರು ಶುಕ್ರವಾರ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ನುಲಿಯ ಚಂದಯ್ಯ ಜಯಂತಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ ಶಿಕ್ಷಣದ ಮಹತ್ವವನ್ನು ಅರಿತು ಶಿಕ್ಷಣವನ್ನು ಸಂವಿಧಾನಿಕ ಹಕ್ಕಾಗಿ ಪಡೆದುಕೊಳ್ಳಬೇಕು. ಶಿಕ್ಷಣದಿಂದ ವಂಚಿತರಾಗುವವರಿಗೆ ನಮ್ಮ ಹಕ್ಕುಗಳನ್ನು ನಾವು ಪಡೆಯಲು ಸಾಧ್ಯವಿಲ್ಲ. ಶಿಕ್ಷಣವೇ ನಮ್ಮ ಹಕ್ಕುಗಳಿಗಾಗಿ ಹೋರಾಡುವ ಪ್ರಮುಖ ಅಸ್ತ್ರವಾಗಬೇಕು ಎಂದು ಹೇಳಿದರು. ಸಮುದಾಯದ ಮುಖಂಡರು ಹಾಗೂ ಸಂಘಟನೆಗಳು ಸಾಕಷ್ಟು ಹೋರಾಟ ನಡೆಸಿದ್ದರೂ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸಗಳು ಆಗುತ್ತಿಲ್ಲ ಎಂಬ ಭಾವನೆ ಇದ್ದರೆ ಅದರ ಕಾರಣವನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಒಬ್ಬ ವ್ಯಕ್ತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕೆಲಸ ಮಾಡಿಸಿದರೆ ಆತನಿಂದ ಕೆಲಸ ಆಗಬಾರದು ಎಂಬ ಅಸೂಯೆ ಮತ್ತು ಅಸಹಿಷ್ಣುತೆ ಸಮುದಾಯದಲ್ಲಿ ಇರಬಾರದು. ಯಾರೇ ಒಳ್ಳೆಯ ಕೆಲಸ ಮಾಡಿದರೂ ಅವರ ಹಿಂದೆ ನಿಂತು ಶಕ್ತಿಯಾಗಿ ಬೆಂಬಲಿಸಬೇಕು. ಸಮುದಾಯದ ಅಭಿವೃದ್ಧಿಗಾಗಿ ಎಲ್ಲರೂ ಒಂದಾಗಬೇಕು ಎಂದು ಕರೆ ನೀಡಿದರು. ನಮ್ಮ ಜನರು ಶೋಚನೀಯ ಪರಿಸ್ಥಿತಿಯಲ್ಲಿ ಇರುವುದನ್ನು ಮರೆಯಲು ಸಾಧ್ಯವಿಲ್ಲ. ಸಮುದಾಯದ ಪ್ರತಿಯೊಬ್ಬರ ಸಮಸ್ಯೆಯನ್ನು ನನ್ನದೇ ಸಮಸ್ಯೆ ಎಂದು ಭಾವಿಸಿ ಅದರ ಪರಿಹಾರಕ್ಕಾಗಿ ಶ್ರಮಿಸುವುದಾಗಿ ಅವರು ಭರವಸೆ ನೀಡಿದರು. ಒಳ ಮೀಸಲಾತಿ ವಿಚಾರದಲ್ಲಿ ನಡೆದ ಘಟನೆಗಳನ್ನು ಉಲ್ಲೇಖಿಸಿದ ಅವರು ಸಮುದಾಯದ ಹಕ್ಕುಗಳಿಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಧ್ವನಿ ಎತ್ತಬೇಕು ಎಂದರು. ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು, ನಮ್ಮದು ಒಂದೇ ಬದುಕು, ಒಂದೇ ಗುಡಿಸಿಲಿನಲ್ಲಿ ಬದುಕುತ್ತಿದ್ದೇವೆ. ಹೀಗಿರುವಾಗ ನಮ್ಮನ್ನು ಒಡೆಯುವ ಕೆಲಸ ಮಾಡಬಾರದು. ನಮ್ಮೊಳಗಿನ ಅಸೂಯೆ ಮತ್ತು ಅಸಹಿಷ್ಣುತೆಯನ್ನು ಬಿಟ್ಟು ಒಗ್ಗಟ್ಟಿನಿಂದ ಮುನ್ನಡೆಯಬೇಕು. ಸಮುದಾಯದ ಯಾವುದೇ ವ್ಯಕ್ತಿ ಉತ್ತಮ ಕೆಲಸ ಮಾಡಿದರೂ ಅದು ವೈಯಕ್ತಿಕ ಸಾಧನೆಯಲ್ಲ, ಇಡೀ ಸಮುದಾಯದ ಸಾಧನೆ ಎಂದು ಭಾವಿಸಿ ಪರಸ್ಪರ ಬೆಂಬಲಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ಸಮುದಾಯ ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಬಲಿಷ್ಠವಾಗಲು ಸಾಧ್ಯ. ರಾಯಚೂರು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಮಾತನಾಡುವುದಕ್ಕಿಂತ ಸಮಸ್ಯೆ ಹುಟ್ಟಿದ ಜಾಗದಲ್ಲಿ ಅದಕ್ಕೆ ಪರಿಹಾರದ ಮಾರ್ಗವೂ ಇರುತ್ತದೆ. ಹೀಗಾಗಿ ನಮ್ಮ ಸಮುದಾಯದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಎಂದು ಹೇಳಿದರು. ರಾಯಚೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅಲೆಮಾರಿ ಸಮಾಜದ ಅಭಿವೃದ್ಧಿಗೆ ಶಿಕ್ಷಣ ಹಾಗೂ ಆರ್ಥಿಕ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಿದೆ. ಈ ಸಮಾಜದ ಜನರು ಮುಖ್ಯವಾಹಿನಿಗೆ ಬರಬೇಕಾದರೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಗಮನ ಸೆಳೆಯುವಷ್ಟು ಸಂಘಟಿತರಾಗಬೇಕು ಎಂದರು. ಅಲೆಮಾರಿ ಸಮಾಜದೊಂದಿಗೆ ತಮಗೆ ಹಲವು ವರ್ಷಗಳಿಂದ ಆತ್ಮೀಯತೆ ಇದ್ದು ಸಮಾಜದ ಪ್ರತಿಯೊಂದು ಕುಟುಂಬದವರ ಪರಿಚಯವಿದೆ. ಸಮಾಜದ ಜನರು ತಮ್ಮನ್ನು ಕುಟುಂಬದ ಸದಸ್ಯರಂತೆ ಕಾಣುತ್ತಾರೆ. ಸಮಾಜದಲ್ಲಿ ಕೆಲವರು ಆರ್ಥಿಕವಾಗಿ ಮುಂದುವರೆದಿದ್ದರೂ ಬಹುತೇಕ ಕುಟುಂಬಗಳು ಇನ್ನೂ ಬಡತನದ ಮಟ್ಟದಲ್ಲಿವೆ. ಆದ್ದರಿಂದ ಅವರ ಅಭಿವೃದ್ಧಿಗೆ ಆರ್ಥಿಕ ಸಬಲೀಕರಣ ಅತ್ಯಂತ ಮುಖ್ಯ. ಆರ್ಥಿಕವಾಗಿ ಬಲಿಷ್ಠರಾದಾಗ ಮಾತ್ರ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಸಮಾಜವನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ. ಹೀಗಾಗಿ ಆರ್ಥಿಕ ಸಬಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದರು. ಜನಿಸಿ
ಸಮಸ್ಯೆಗಳ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಶಿಕ್ಷಣವೆಂದ ಸಂವಿಧಾನಿಕ ಹಕ್ಕನ್ನ ಪಡ್ಕೊಂಡು ಎಲ್ಲಿವರೆಗೂ ನಾವು ಶಿಕ್ಷಣದಿಂದ ವಂಚಿತರಾಗಿರ್ತೀವಿ ಅಲ್ಲಿವರೆಗೂ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಶಿಕ್ಷಣದ ಉಳಿಹಾಲನ್ನ ಪಡಿಬೇಕು ನಾವೆಲ್ಲ ಇವತ್ತು. ಆವಾಗ ಮಾತ್ರ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಶಿಕ್ಷಣ ಹೊಂದಿದ್ರೆ ಸಾಕ, ನಮ್ಮ ಬೇಡಿಕೆಗಳನ್ನು ನಾವು ಹೋಗಿ ಕೇಳಿದ ತಕ್ಷಣ ಅಧಿಕಾರಿಗಳು ಮಾಡ್ಕೊಟ್ಬಿಡ್ತಾರ. ಈ ವ್ಯವಸ್ಥೆಯಲ್ಲಿ ಆ ರೀತಿ ಇದೆಯಾ ಅಂತ ನೀವೆಲ್ಲ ಪ್ರಶ್ನೆ ಮಾಡ್ಬೋದು. ಯಾಕೆಂತಂದ್ರೆ ಇಲ್ಲಿ ಸಾಕಷ್ಟು ಸಂಘಟನೆಯ ಮುಖಂಡರಿದ್ದೀರಿ, ನೀವೆಲ್ಲ ತುಂಬಾ ಹೋರಾಟಗಳನ್ನ ಮಾಡಿದ್ದೀರಿ. ಆದ್ರೂ ಸಹ ನಮ್ಮ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅಂತ ನೀವು ಅನ್ಕೊತಾ ಇದ್ದೀರಿ. ಅದಕ್ಕೆ ಕಾರಣ ಏನು ಅವಲೋಕನ ಮಾಡ್ಕೋಬೇಕಾಗುತ್ತೆ. ಕಾರಣ ಏನು ಅಂತಂದ್ರೆ, ಉದಾಹರಣೆಗೆ ಹೇಳ್ತೀನಿ, ನಮ್ಮ ಹುಲಿಗಪ್ಪ ಅವರು ಹೋಗಿ ಒಂದು ಮನವಿ ಪತ್ರ ಕೊಡ್ತಾರೆ. ಅದು ಜಿಲ್ಲಾಧಿಕಾರಿಗಳ ಟೇಬಲ್ವರೆಗೂ ಬಂದಿರುತ್ತೆ. ಉದಾಹರಣೆ ಹೇಳ್ತಾ ಇರೋದು ನಾನು. ಅದಾದ ನಂತರ ಹಿಂದಿಂದ ನಮ್ಮ ಹುಚ್ಚಪ್ಪ ಅವರು ಹೋಗ್ತಾರೆ. ನೋಡ್ದ ಹುಲಿಗಪ್ಪ ಹೋಗಿ ಪತ್ರ ಕೊಟ್ಟಿದ್ದಾನೆ, ಆ ಪತ್ರ ಈಗ ಇನ್ನೇನ್ ಕೆಲಸ ಆಗೋದ್ರಲ್ಲಿದೆ, ಅವನಿಗೆ ಹೆಸರು ಬಂದ್ಬಿಡುತ್ತಪ್ಪ, ಹುಲಿಗಪ್ಪನಿಂದ ಈ ಕೆಲಸ ಆಗ್ಬಿಡ್ತು ಅಂತ ಹೆಸರು ಬಂದ್ಬಿಡುತ್ತೆ. ಅದಾಗ್ಕೊಂಡು ನನಗೆ ಒಳ್ಳೇದಾಗಿದ್ರು ಪರವಾಗಿಲ್ಲ, ನನ್ನ ಸಮುದಾಯಕ್ಕೆ ಒಳ್ಳೇದಾಗಿದ್ರು ಪರವಾಗಿಲ್ಲ, ಹುಲಿಗಪ್ಪನಿಂದ ಆ ಕೆಲಸ ಆಗ್ಬಾರ್ದು, ಬಸವಣ್ಣ ಕೈಯಿಂದ ಆ ಕೆಲಸ ಆಗ್ಬಾರ್ದು, ನೀಲಕಂಠಪ್ಪ ಬಸ್ಕಿಯಿಂದ ಆಗ್ಬಾರ್ದು, ಈರಣ್ಣನಿಂದ ಆಗ್ಬಾರ್ದು. ಈ ರೀತಿಯಾದ ಅಸಹಿಷ್ಣುತೆ, ಅಸೂಯೆ ಭಾವನೆ ನಮ್ಮಲ್ಲಿ ಹೆಚ್ಚಾಗಿದೆ. ಹೌದಾ ಇಲ್ಲ? ಎಲ್ಲಿವರೆಗೂ ಈ ಅಸೂಯೆ ಅಸಹಿಷ್ಣುತೆಯನ್ನು ನಾವು ಬಿಡಲ್ಲ, ನಾವೆಲ್ಲ ಒಂದೇ ಅನ್ನೋ ಮಂತ್ರವನ್ನ ಇಟ್ಕೊಂಡು ಯಾರೇ ಒಳ್ಳೆ ಕೆಲಸ ಮಾಡಲಿ, ಯಾರೇ ನಮ್ಮ ಪರವಾಗಿ ಹೋರಾಟ ಮಾಡಲಿ, ಅವ್ರ ಹಿಂದೆ ಬೆನ್ನೆಲುಬಾಗಿ ಶಕ್ತಿಯಾಗಿ ನಾವೆಲ್ಲ ಒಗ್ಗಟ್ಟಾಗಿ ನಿಲ್ತೀವಿ ಅನ್ನೋದು ಪಣವನ್ನು ನೀವು ತಟ್ಟವರೆಗೂ ನಮ್ಮ ಸಮುದಾಯ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಡೀನ್ ಡಾಕ್ಟರ್ ಜಾಗೃತಿ ದೇಶಮಾನೆ ಅವರು ನುಲಿಯ ಚಂದಯ್ಯನವರ ಕುರಿತು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದರು. ಕಾಯಕ ದಾಸೋಹ ಮತ್ತು ಸಾಮಾಜಿಕ ಇಂದಿನ ಪೀಳಿಗೆ ಸ್ಮರಿಸಿ ಅವರ ವಿಚಾರಗಳನ್ನು ಮನೆ ಮನೆಗೆ ತಲುಪಿಸುವ ಕೆಲಸ ಮಾಡಬೇಕು ಎಂದರು. ನುಲಿಯ ಚಂದಯ್ಯನವರು ಬಸವಣ್ಣನವರೊಂದಿಗೆ ಅನುಭವ ಮಂಟಪದಲ್ಲಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರು. ತಮ್ಮ ಅನುಭವ ಮತ್ತು ಕಾಯಕದ ಮೂಲಕ ಸುಮಾರು 48 ವಚನಗಳನ್ನು ರಚಿಸುವ ಮೂಲಕ ಅವರು ಸಮಾಜಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ಅವರ ವಚನಗಳಲ್ಲಿ ಕಾಯಕ ದಾಸೋಹ, ಸಾಮಾಜಿಕ ಸಮಾನತೆ, ಧಾರ್ಮಿಕ ನ್ಯಾಯ ಹಾಗೂ ಸತ್ಯದ ಸಂದೇಶ ಅಡಕವಾಗಿದೆ ಎಂದರು. ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗಣ್ಯರಿಂದ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಅನೇಕ ವಿಷಯಗಳು ಆನಂದ್ ಕುಮಾರ್ ಅವರು ಹೇಳಿದ್ರು, ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಇವತ್ತು ಈ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ, ಅತ್ಯಂತ ಕಡೆಗಣಿಸಿದಂತ ಸಮಾಜ. ಆದ್ರೆ ನಮ್ಮ ರಾಯಚೂರಿನಲ್ಲಿ ಸ್ವಲ್ಪ ಮುಂದುವರೆದ, ಇದರಲ್ಲಿ ಮುಂದುವರೆದ, ಬೇರೆ ಮುಂದುವರೆದಿಲ್ಲ. ಹಾಗಾಗಿ ನಾನು ವಿನಂತಿ ಮಾಡೋದು, ಸಮಾಜ ಮುಂದುವರಿಬೇಕಾದ್ರೆ ವಿದ್ಯೆನೂ ಬೇಕು. ವಿದ್ಯೆ ಇಲ್ಲಾರ್ದ ಬರೀ ದುಡ್ಡಿದ್ರೆ ಹೋಗ್ಬಿಡ್ತದೆ. ವಿದ್ಯೆ ಇದ್ದಾಗ ಮಾತ್ರ ಸಮಾಜವನ್ನು ಸರ್ಕಾರಗಳು ಗುರುತಿಸ್ತವೆ, ಜನಪ್ರತಿನಿಧಿಗಳು ಗುರುತಿಸ್ತಾರೆ. ಹಾಗಾಗಿ ವಿದ್ಯೆಗೆ ಹೆಚ್ಚು ಮಹತ್ವ ಕೊಡ್ಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಮತ್ತೆ ಇನ್ನುಳಿದಂತೆ ಬಹುಶಃ ರಾಜ್ಯದಲ್ಲಿ ನಮ್ಮ ಅಧ್ಯಕ್ಷರು ತಿಮ್ಮಪ್ಪಣ್ಣವರು ಮತ್ತು ನಮ್ಮ ದುರ್ಗೇಶ್ ಸಾಹೇಬ್ ADC ಅವರಿದ್ರು. ಕಳೆದ ಸರಿ ಯಾವ ಊರಲ್ಲಿ ನಾವು ಭೂಮಿ ಕೊಟ್ಟು ಇಲ್ಲ ಗೊತ್ತಿಲ್ಲ, ಆದ್ರೆ ರಾಯಚೂರಿನಲ್ಲಿ 4 ಎಕರೆ ಭೂಮಿ ಕೊಟ್ಟು ಅಲೆಮಾರಿ ಜನಾಂಗಕ್ಕೆ 3 ಎಕರೆ ಕೊಟ್ಟು 94 ಕುಟುಂಬಗಳಿಗೆ ನಾವು ನಿವೇಶನ ಕೊಟ್ಟು ಇವತ್ತು ಮನೆಗಳು ನಿರ್ಮಾಣ ಮಾಡುವಂತ ಕೆಲಸ ನಾವು ಮಾಡಿದ್ವಿ. ಹಾಗಾಗಿ ಅದಕ್ಕೆ ಸ್ವಲ್ಪ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ. ತಮಗೆ ಹೆಂಗಿದ್ರು ಈಗ ಅಲೆಮಾರಿ ನಮ್ಮ ಕರ್ಕೊಂಡು ಒಂದ್ಸಲ ಹೋಗಿ ತೋರಿಸ್ಕೊಂಡ್ ಬಂದ್ರು ಮೇಡಮ್, ಹೋಗಿ ತೋರಿಸ್ಕೊಂಡ್ ಬಂದ್ಬಿಡು. ಅವರಿಗೆ ಒಂದು ಸಾರಿ ತಾವು ಹೋಗಿ ವಿಸಿಟ್ ಮಾಡಿ ಮೂಲಭೂತ ಸೌಕರ್ಯಕ್ಕೆ ತಾವು ನಮ್ಗೆ ಅನುವು ಮಾಡಿಕೊಡ್ರಿ. ಅದೊಂದು ರೀತಿಯಲ್ಲಿ ಒಂದು ಕಾಮಗಾರಿ ಮುಕ್ತಾಯ ಆದಂಗೆ ಆಗ್ತದೆ. ನಾವು ಕರೆಂಟ್ ಹಾಕ್ಸ್ಲಿಕ್ಕೆ ಕರೆಂಟ್ ಬಂತ ಅನ್ಸೋದು, ನೀರು ಬೋರ್ವೆಲ್ ಬಿದ್ದಿಲ್ಲ, ಕಂಬ ಬಂದವ, ಅದು ಮಾಡಿಸ್ಕೊಟ್ಟಿದೀವಿ. ಆದರೆ ರಸ್ತೆ ನಿಮಗೂ ಗೊತ್ತಿ ಸರ್ಕಾರದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಇವತ್ತು ಗ್ರ್ಯಾಂಟ್ ಅದು ನಾವು ಬಿಜೆಪಿಯಲ್ಲಿ ಇದ್ದೀವಿ, ನಮಗೆ ಏನಿಲ್ಲ, ಖಾಲಿ ಡಬ್ಬೆ. ನಾವು ಎಷ್ಟು ಸಾರಿ ಬೆಂಗಳೂರಿಗೆ ನಮಗೆ ಅಷ್ಟು ದುಡ್ಡು ಬರ್ತಾ ಇಲ್ಲ. ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡೋದು, ಸ್ವಲ್ಪ ಹೆಚ್ಚಿನ ಅನುದಾನ ಈಗಾಗಲೇ ನಮ್ಮ
ಅನಂತ್ ಕುಮಾರ್ ಅವರು ಹೇಳಿದರು, ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚು ಅಲೆಮಾರಿ ಜನಾಂಗದವರು ವಾಸಿಸ್ತಾರೆ, ತಾವು ಹೆಚ್ಚು ಅನುದಾನ ಕೊಡುವ ಮೂಲಕ ಈ ಸಮಾಜಕ್ಕೆ ತಾವು ಒಂದು ಕೊಡುಗೆ ಕೊಡ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಚಂದ್ರಯ್ಯನವರ ಜಯಂತಿಯ ವೇದಿಕೆ ಒಂದು ಕಾರಣ ಅಷ್ಟೇ. ಈ ಸಂದರ್ಭದಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ರಾಜ್ಯ ವ್ಯವಸ್ಥಾಪಕರಾದ ಮಲ್ಲಿಕಾರ್ಜುನ್, ರಾಯಚೂರು ಮಹಾನಗರ ಪಾಲಿಕೆಯ ಆಡಳಿತ ವಿಭಾಗದ ಉಪಾಯುಕ್ತ ಶರಣಪ್ಪ, ಜಿಲ್ಲಾಧಿಕಾರಿಗಳ ಕಚೇರಿಯ ತಹಸೀಲ್ದಾರ್ ಪರಶುರಾಮ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಗೇರ, ಅಖಿಲ ಕರ್ನಾಟಕ ಅಲೆಮಾರಿ ವಿಮುಕ್ತ ಬುಡಕಟ್ಟುಗಳ ಸಂಘಟನೆಗಳ ಒಕ್ಕೂಟದ ರಾಜ್ಯ ಜಂಟಿ ಕಾರ್ಯದರ್ಶಿ ಆನಂದ್ ಕುಮಾರ್ ಏಕಲವ್ಯ, ಕುಳುವ ಮಹಾಸಂಘದ ಸದಸ್ಯರಾದ ಮಾಲಾ ಭಜಂತ್ರಿ, ರಾಮಪ್ಪ ಕೊರವರ್, ರವಿಕುಮಾರ್, ಶಿವಾನಂದ್ ಭಜಂತ್ರಿ, ಡಾಕ್ಟರ್ ದಂಡಪ್ಪ ಬೇರಾದಾರ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿಗೆ 148 ಕೋಟಿ ರೂಪಾಯಿ ಅನುದಾನ ಪಲ್ಲವಿ. ಹದ್ದಿನಾಳ ಭೂಮಾನಂದ ಕುಟುಂಬಕ್ಕೆ ಡಿಸಿ ಪೂವಿತ ಸಾಂತ್ವನ, ಹೆಂಡತಿಗೆ ಸರ್ಕಾರಿ ನೌಕರಿ ನೀಡುವ ಭರವಸೆ. ಎಸ್ಐಆರ್ ಅವೈಜ್ಞಾನಿಕ ಕ್ರಮ, ಸೆಪ್ಟೆಂಬರ್ 1ರಂದು ಎಲೆಕ್ಷನ್ ಕಮಿಷನ್ ಚಲೋ ಹೋರಾಟ, ಶರಣ್ ಕುಮಾರ್. ಜಸ್ಕಾಂ ಗುತ್ತಿಗೆ ನೌಕರರಿಗೆ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ನೌಕರರ ಒಕ್ಕೂಟ ಪ್ರತಿಭಟನೆ. ತಲಮಾರಿ ಹಲ್ಲೆ ಘಟನೆ ಆರೋಪಿಗಳಿಗೆ ಜಾಮೀನು ತಿರಸ್ಕೃತ, ಆರೋಪಿಗಳನ್ನು ಬಂಧಿಸದ ಪೊಲೀಸರು, ಮತ್ತೆ ಜೀವ ಬೆದರಿಕೆ, ಶೌಕತ್ ಅಲಿ ಆರೋಪ. ಮತ್ತು ಜಿಲ್ಲಾಡಳಿತದಿಂದ ಶ್ರೀ ನುಲಿಯ ಚಂದಯ್ಯ ಜಯಂತಿ ಆಚರಣೆ, ಅಲೆಮಾರಿ ಸಮುದಾಯಗಳ ಪರಿಸ್ಥಿತಿ ಇನ್ನು ಅತ್ಯಂತ ಶೋಚನೀಯವಾಗಿದೆ, ಪಲ್ಲವಿ ಜಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.